ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಕಾರ್ತಿಕ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ. ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ನಿನ್ನೆ ಅಷ್ಟೇ ಮಂಗಳವಾರ ಚಂದ್ರಗ್ರಹಣದ ವಿಶೇಷ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಮತ್ತು ದೋಷಗಳಿಂದ ಮುಕ್ತರಾಗಬೇಕು ಅಂದರೆ ಸುಲಭವಾದಂತಹ ಅನುಷ್ಠಾನವನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸ್ಬೋದು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಗುರುಜಿಯವರಿಂದ. ಇನ್ನು ಇವತ್ತು ಚಂದ್ರ ಶಾಂತಿ, ಗ್ರಹಣ ಶಾಂತಿಯನ್ನು ಯಾವ ರೀತಿ ಮಾಡಬೇಕು, ಅದಕ್ಕೆ ಅನುಷ್ಠಾನವನ್ನು ಮಾಡಬೇಕು ಅಂದರೆ ಏನೆಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಟ್ಕೊಳ್ಬೇಕು ಅನ್ನೋದನ್ನೆಲ್ಲ ತಿಳಿಸ್ತಾ ಹೋಗ್ತಾರೆ ಗುರುಜಿಯವರು. ಮತ್ತು ವಿಶೇಷವಾದಂತಹ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಇವತ್ತು ಕೂಡ ಆಚರಿಸಿ ಗ್ರಹಣ ಶಾಂತಿ, ಚಂದ್ರ ಶಾಂತಿಯ ಅನುಷ್ಠಾನ ಇದು ಅಂತ ಹೇಳ್ತಾ, ಇನ್ನು ಇದೇ ಬರುವ ಶುಕ್ರವಾರ 11ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ಬೀದರ್ ಜಿಲ್ಲೆಗೆ. ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಚಿಟಗುಪ್ಪ ತಾಲೂಕು ಬೀದರ್ ಜಿಲ್ಲೆಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಜೊತೆಗೆ ದೇವಸ್ಥಾನದ ಮಹಾದ್ವಾರ ಉದ್ಘಾಟನಾ ಕಾರ್ಯಕ್ರಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗ್ತಾ ಇದೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ. ಹಾಗಾಗಿ ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನ ಚಿಟಗುಪ್ಪ ತಾಲೂಕು ಬೀದರ್ ಜಿಲ್ಲೆ, ಇಲ್ಲಿ ಶುಕ್ರವಾರ ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿಸಲಾಗ್ತಾ ಇರುವಂಥದ್ದು ಮತ್ತು ದೇವಸ್ಥಾನದ ಮಹಾದ್ವಾರ ಉದ್ಘಾಟನಾ ಕಾರ್ಯಕ್ರಮ, ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಇನ್ನು 11ನೇ ತಾರೀಕು ಡಿಸಿಸಿ ಬ್ಯಾಂಕ್ ಬೀದರ್ ಜಿಲ್ಲೆಯಲ್ಲಿ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಹುಟ್ಟುಹಬ್ಬದ ನಿಮಿತ್ತ ಸ್ವಸಹಾಯ ಗುಂಪಿನ ದಿನಾಚರಣೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಖಂಡಿತವಾಗಿ ನೀವು ಕೂಡ ಅಲ್ಲಿಗೆ ಭಾಗವಹಿಸಬಹುದು. ಸುಮಾರು 10:30 ಹೊತ್ತಿಗೆ ಗುರೂಜಿಯವರು ಆಗಮಿಸ್ತಾರೆ. ಡಿಸಿಸಿ ಬ್ಯಾಂಕ್ ಬೀದರ್ ಜಿಲ್ಲೆ 11ನೇ ತಾರೀಕು. ಇನ್ನು ಶನಿವಾರ 12ನೇ ತಾರೀಕು ನವೆಂಬರ್ ಬೀದರ್ ನಗರದ ಲಾಡಗೇರಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ತುಲಾಭಾರ ಕಾರ್ಯಕ್ರಮ ಹಾಗೂ ಧರ್ಮ ಸಭೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. 12ನೇ ತಾರೀಕು ನವೆಂಬರ್ ಶನಿವಾರ, ಸಮಯ ಬೆಳಿಗ್ಗೆ ಸುಮಾರು 10 ಗಂಟೆ ಹೊತ್ತಿಗೆ ಮತ್ತು ಸ್ಥಳ ಹಿರೇಮಠ ಸಂಸ್ಥಾನ ಲಾಡಗೇರಿ ಬೀದರ್. ಹಿರೇಮಠ ಸಂಸ್ಥಾನ ಲಾಡಗೇರಿ ಬೀದರ್ ಜಿಲ್ಲೆ. ಇದು 12ನೇ ತಾರೀಕು ನವೆಂಬರ್ ಶನಿವಾರದ ಕಾರ್ಯಕ್ರಮ. ತುಲಾಭಾರ ಕಾರ್ಯಕ್ರಮ ಮತ್ತು ಧರ್ಮ ಸಭೆ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ ಗುರುಜಿಯವರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ, ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಈಗ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರೋಣ. ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಭೃಗುಮುನಿ ಪೂಜಿತ ಗೋವಿಂದ ಭೂಮಿ ಯಜ್ಞ ಫಲ ಗೋವಿಂದ ವಿಕುಂಠ ವಿರಕ್ತ ಗೋವಿಂದ ವೆಂಕಟಗಿರಿ ಹಿತ ಗೋವಿಂದ. ವಾಲ್ಮೀಕಿ
गोपिक शुद्ध गोविन्द गोक्षीरतृप्त गोविन्द गोपाल घटित गोविन्द रघुणावर्धित गोविन्द गोविन्द हरि गोविन्द गोकुलनन्दन गोविन्द गोविन्द गिरि गोविन्द श्रीवेङ्कटेश गोविन्द मृगया विनोद गोविन्द मद गज मदहर गोविन्द पद्मा प्रेमिक गोविन्द परिणयोत्सुक गोविन्द कुबेर कृपात्र गोविन्द गुरुतर नुनयुत गोविन्द कल्याण प्रिय गोविन्द कल्याण प्रिय गोविन्द कलियुगर समय गोविन्द गोविन्द हरि गोविन्द गोकुलनन्दन गोविन्द गोविन्द गिरि गोविन्द श्रीवेङ्कटेश गोविन्द गोविन्द हरि गोविन्द गोकुलनन्दन गोविन्द गोविन्द गिरि गोविन्द श्रीवेङ्कटेश गोविन्द श्रीशैलेश गोविन्द शेषशैलेश गोविन्द श्रीशैलेश गोविन्द शेषशैलेश गोविन्द श्रीगरुडनिलय गोविन्द श्रीवेङ्कटवर गोविन्द नारायणाद्रि गोविन्द वृषभाद्रीश गोविन्द वृषपर्वतेश गोविन्द सप्तशैलेश गोविन्द सुप्रभातरस गोविन्द विश्वरूप विभु गोविन्द रोमालरुचिर गोविन्द नित्य कल्याण गोविन्द गोविन्द हरि गोविन्द गोकुलनन्दन गोविन्द गोविन्द गिरि गोविन्द श्रीवेङ्कटेश गोविन्द गोविन्द हरि गोविन्द गोकुलनन्दन गोविन्द गोविन्द गिरि गोविन्द श्रीवेङ्कटेश गोविन्द पुष्पयागयुग गोविन्द पुण्यप्रपूर्ण गोविन्द ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನಃ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಚಂದ್ರಶೇಖರಾಯ ನಮಃ, ಅಗಸ್ತೀಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ, ಅರ್ಕೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ವಿಶ್ವಂಬರಾಯ ನಮಃ, ಓಂ ಮಹಾಕಾಲಾಯ ನಮಃ, ಕೃಪಾನಿಧಯೇ ನಮಃ, ಓಂ ಶ್ರೀಮತೇ ನಮಃ, ಭೀಮಹಸ್ತಾನ್ ನಮಃ, ಮಹಾಕಾಲಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಭಸ್ಮೋದ್ಧೂಳಿತ ವಿಗ್ರಹಾಯ ನಮಃ, ಕಾಶಿ ವಿಶ್ವೇಶ್ವರಾಯ ನಮಃ, ಮಹಾಮೂರ್ತಯೇ ನಮಃ, ಅರುಣಾಚಲೇಶ್ವರಾಯ ನಮಃ, ಓಂ ಶ್ರೀ ಮಹಾಕಾಲ ಶ್ರೀ ಮಹಾಸಾಂಬ ಸದಾಶಿವಾಯ ನಮಃ.
ನಂದೀಶ್ವರಾಯ ನಮಃ ಯೋಗನಂದೀಶ್ವರಾಯ ನಮಃ ಭೋಗನಂದೀಶ್ವರಾಯ ನಮಃ ವಿಶ್ವಂಬರಾಯ ನಮಃ ಮಹಾಕಾಲಾಯ ನಮಃ ಮಹಾಕಾಲಾಯ ನಮಃ ಸರ್ವಸ್ಯಾಪ್ತೇ ನಮಃ ಕಲಿರೂಪಾಯ ನಮಃ ಮಹಾಕಾಲಾಯ ನಮಃ ಶ್ರೀಮತೆ ನಮಃ ಸಾಂಬ ಸದಾಶಿವಾಯ ನಮಃ. ಕಾರ್ತಿಕ ಮಾಸದ ಶುಕ್ಲಪಕ್ಷ ಹುಣ್ಣಿಮೆಯನ್ನು ಮುಗಿದಾಯಿತು. ಕಾರ್ತಿಕ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆ ಗ್ರಹಣ ಕಾಲ. ಗ್ರಹಣ ಸಂಭವಿಸಿದಾದ ನಂತರ ಇವತ್ತಿನ ದಿವಸ ಅಂದರೆ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಪ್ರಾರ್ಥನೆ ಅಂದರೆ ಮೊದಲನೇ ದಿವಸ ಪ್ರಥಮ ದಿನ. ಇವತ್ತು ತಾವು ಮಾಡುವಂತಹ ಒಂದಷ್ಟು ಅನುಷ್ಠಾನಗಳು ಬೇಕಾಗಿದೆ. ಕಾರಣ ಕಾರ್ತಿಕ ಮಾಸದಲ್ಲಿ ಶುಭ ಮಂಗಳವಾರ, ಅದರಲ್ಲೂ ಗ್ರಹಣದಿಂದ ಒಂದೇ ಮಾಸದಲ್ಲಿ ಬರ್ತಕ್ಕಂಥ 2 ಗ್ರಹಣಗಳಿಂದ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿಯಾಗಿದೆ. ಹಾಗಾಗಿ ಗ್ರಹಣ ಕಾಲದಲ್ಲಿ ಸಂಭವಿಸಿರ್ತಕ್ಕಂಥ ಒಂದಷ್ಟು ದೋಷ ಪರಿಹಾರಾರ್ಥವಾಗಿ ಒಂದಷ್ಟು ಅನುಷ್ಠಾನಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಇದಕ್ಕಾಗಿ ಇವತ್ತಿನ ದಿವಸ ರಾಹುಗ್ರಸ್ತ ಚಂದ್ರಗ್ರಹಣದ ನಿನ್ನೆ ಆದಂಥ ಕಾಲ. ಇವತ್ತು ತಾವು ಏನೆಲ್ಲ ಮಾಡ್ಕೊಳ್ಬೋದು, ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಶಿವ ದರ್ಶನ ಮಾಡಿ ಬರ್ತಕ್ಕಂಥದ್ದು. ನಿನ್ನೆ ಸಾಕಷ್ಟು ಜನ ಗ್ರಹಣ ಬಿಟ್ಟಾದ ಮೇಲೆ ಗ್ರಹಣ ಕಾಲ ಒಂದಷ್ಟು ಉಪವಾಸ ಇರೋದಾಗಿತ್ತು. ಗ್ರಹಣ ಕಾಲದಲ್ಲಿ ಬರೀ ಅನುಷ್ಠಾನಗಳು, ಜಪ ತಪ ಮತ್ತು ದೇವತಾರಾಧನೆ ಇಲ್ಲಿಯೇ ನಿಂತಿತ್ತು. ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಒಂದು ಶಿವಾಲಯಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ ಶಿವ ದರ್ಶನ ಮಾಡಿಕೊಂಡು ನಂತರ ನಿಮ್ಮ ಕಾಯಕವನ್ನು ಶುರು ಮಾಡುವಂಥದ್ದು ಬಹಳಷ್ಟು ಉತ್ತಮ. ಯಾಕೆಂದರೆ ಗ್ರಹಣ ಅಂತಾದಾಗ ನಿನ್ನೆ ನಡೆದಂಥ ಗ್ರಹಣ ಅಶ್ವಿನಿ ಭರಣಿ ಕೃತಿಕ ಈ 3 ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಮೇಷರಾಶಿಯವರಿಗೆ ನಿನ್ನೆ ಗ್ರಹಣ ಕಾಲದಲ್ಲಿ ಒಂದಷ್ಟು ಸಮಸ್ಯೆಗಳಾಯಿತು. ಆದರೆ ಒಂದೇ ಮಾಸದಲ್ಲಿ ಬಂದಂತಹ 2 ಗ್ರಹಣ ಆದ್ದರಿಂದ ಅತ್ತ ಸೂರ್ಯಗ್ರಹಣ ಇತ್ತ ಚಂದ್ರಗ್ರಹಣ. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣವಾದ್ದರಿಂದ ಗ್ರಹಣ ಕಾಲದಲ್ಲಿ ಒಂದಷ್ಟು ಭಾಗಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳೇ ಇದೆ. ಆ ಅನುಷ್ಠಾನವನ್ನು ದರ್ಶನ ಮಾಡ್ತಕ್ಕಂಥದ್ದು, ಅನುಷ್ಠಾನ ಸಮಯದಲ್ಲಿ ದೇವತಾರಾಧನೆ ಮಾಡ್ತಕ್ಕಂಥದ್ದು. ನಿನ್ನೆ ನಾವು ಯಾರೇ ಆದರೂ ಸಹಿತ ನಿನ್ನೆ ನೀವು ಮಾಡಿರುವಂತಹ ಸಂಕಲ್ಪ, ದೇವತಾರಾಧನೆ, ಜಪತಪಗಳು ಅಥವಾ ಭಗವಂತನ ಸೇವೆ ಒಂದಿಷ್ಟು ಕಾಲ ಮಾಡಿದ್ದರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಲೋಕ ಕಲ್ಯಾಣಾರ್ಥವಾಗಿ ನಿನ್ನೆ ನಾವು ಸಹಿತ ಚಂಡಿಕಾ ಮಹಾಯಾಗವನ್ನು ವಿಶೇಷವಾದಂಥ ರೀತಿ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಅದರಲ್ಲೂ ಕೊಲ್ಲೂರು ಮೂಕಾಂಬಿಕಾ, ಆ ಮೂಕಾಂಬಿಕಾಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅದು ಸ್ವರ್ಣಲೇಖ ಅಲ್ಲಿ ಇರತಕ್ಕಂಥದ್ದು ಸ್ವರ್ಣರೇಖಾಂಕಿತವಾಗಿರ್ತಕ್ಕಂಥ ಒಂದು ಶಿವಲಿಂಗ. ಆ ಉದ್ಭವ ಲಿಂಗದ ಮೇಲೆ ಒಂದು ಬಂಗಾರದ ರೇಖೆ ಇದೆ. ಆ ಬಂಗಾರದ ರೇಖೆಯ ಒಂದು ಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು, ಮತ್ತೊಂದು ಭಾಗದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ 3 ಶಕ್ತಿ ದೇವತೆಗಳು ವಾಸಸ್ಥಳ. ಅಲ್ಲಿ ಆದಿಶಂಕರರು, ಜಗದ್ಗುರುಗಳಾದಂಥ ಶಂಕರರು ಶ್ರೀಚಕ್ರವನ್ನು ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ದೇವಿಯ ವಿಗ್ರಹ, ಕಣ್ಣಿಗೆ ಕಾಣುವಂತಹ ದೇವಿಯ ವಿಗ್ರಹವನ್ನು ಅವರೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಹಾಗೆ ಅಲ್ಲಿನ ಪೂಜಾ ಪದ್ಧತಿಗಳು, ಅಲ್ಲಿನ ಅನುಷ್ಠಾನಗಳು, ಯಾವ ಕ್ರಮದಲ್ಲಿ ಅನುಷ್ಠಾನ ಆಗಬೇಕು, ಇಲ್ಲಿ ನೆಲೆಂತಹ ದೇವಿಯನ್ನು ಒಲಿಸ್ಕೊಳ್ಳುವಂತಹ ರೀತಿ ಏನು, ಯಾವ ಕ್ರಮದ ಅನುಷ್ಠಾನ ಶೀಘ್ರ ಫಲವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ಭಾಳ ಸವಿಸ್ತಾರವಾಗಿ ಅಂದೇ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾಗಿ ನಿನ್ನೆಯ ಗ್ರಹಣ ಕಾಲದ ಅನುಷ್ಠಾನಕ್ಕಾಗಿ ಕೊಲ್ಲೂರು ಮೂಕಾಂಬಿಕೆಯ ಕ್ಷೇತ್ರದಲ್ಲಿ ನಾವು ಅಲ್ಲೇ ಇದ್ದೀವಿ. ದೇವಿಯ ಪ್ರಾರ್ಥನೆ ಆಯಿತು, ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಎಲ್ಲರಿಗೂ ಒಳಿತಾಗಲಿ ಎಂಬತಕ್ಕಂಥ ಸಂಕಲ್ಪ. ಇನ್ನು ಗ್ರಹಣ ಕಾಲದಲ್ಲಿ ಸೌಪರ್ಣಿಕಾ ನದಿ, ಆ ಸೌಪರ್ಣಿಕಾ ನದಿಯಲ್ಲಿ ಅಲ್ಲಿ ಜಪಾನುಷ್ಠಾನಗಳನ್ನು ನಡೆಸಿ ಅಲ್ಲಿ ದೇವತಾರಾಧನೆ, ಹಾಗೆ ಒಂದು ತಂತ್ರಸಾರ ಬೇಕಾದಂಥ ರೀತಿ ಅಲ್ಲೇ ಒಂದು ತಂತ್ರಸಾರಕ್ಕೆ ಬೇಕಾದ ವ್ಯವಸ್ಥೆಗಳು, ಇದೆಲ್ಲವೂ ಆದ ನಂತರ ಸಂಜೆ ಪುನಃ ದೇವಿಯ ದರ್ಶನ. ಅಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಎಲ್ಲ ಭಾಗಗಳಲ್ಲೂ ದೇವಾಲಯ ಗ್ರಹಣ ಕಾಲದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದಿಂದ ಮೊದಲುಕೊಂಡು ಎಲ್ಲ ಮಠ ಮಂದಿರಗಳು ಈ ದೇವಾಲಯ ಅಂದರೆ ಗ್ರಹಣ ಕಾಲದಲ್ಲಿ ಕ್ಲೋಸ್ ಮಾಡ್ತಕ್ಕಂಥದ್ದಿದೆ. ಆದರೆ ಗ್ರಹಣ ಕಾಲದಲ್ಲಿ ಶಕ್ತಿ ದೇವತೆ ಆದ್ದರಿಂದ ಜಗತ್ತನ್ನೇ ಸುಧಾರಣೆ ಮಾಡತಕ್ಕಂಥ, ಜಗತ್ತನ್ನೇ ಕೈ ಹಿಡಿದು ನಡೆಸುವಂತಹ 3 ಶಕ್ತಿ ದೇವತೆಗಳು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ, ಆ 3 ಸಾನ್ನಿಧ್ಯ ಅಲ್ಲಿರೋದ್ರಿಂದ ಪರಮ ಪವಿತ್ರವಾಗಿರ್ತಕ್ಕಂಥ ಇಂದಿಗೂ ಸಹಿತ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಕಲ್ಪವಲ್ಲಿ ಅಲ್ಲಿರೋದ್ರಿಂದ ಅಲ್ಲಿ ಗ್ರಹಣ ಕಾಲದಲ್ಲಿ ಎಲ್ಲ ಭಕ್ತರಿಗೂ ದರ್ಶನಕ್ಕೂ ದಾರಿ ಇತ್ತು. ಗ್ರಹಣ ಕಾಲದ ಅನುಷ್ಠಾನ ಮಾಡಲಿಕ್ಕೆ ದೇವಾಲಯದ ಪ್ರಾಂಗಣದಲ್ಲೇ ಎಲ್ಲೆಲ್ಲಿ ಭಕ್ತರು ಬೇಕೋ ಅಲ್ಲೇ ಕೂತು ನಿಶಬ್ದತೆಯಿಂದ ಜಪಾನುಷ್ಠಾನಗಳನ್ನು ಮಾಡಿಕೊಂಡು ಕಣ್ತುಂಬ ತಾಯಿನ ದರ್ಶನ ಮಾಡುವ ಸೌಭಾಗ್ಯ ಸಿಕ್ಕಿತ್ತು. ಗ್ರಹಣ ಬಿಟ್ಟಾದ ನಂತರ ಪುನಃ ಅಲ್ಲಿ ದೇವಸ್ಥಾನದಲ್ಲಿರ್ತಕ್ಕಂಥ ಆ ಸ್ವರ್ಣ ರೇಖಾಂಕಿತವಾಗಿರ್ತಕ್ಕಂಥ ಆ ಒಂದು ಉದ್ಭವ ಮೂರ್ತಿ, ಆ ಶಿವಲಿಂಗಕ್ಕೆ ಅಭಿಷೇಕ, ಅಲಂಕಾರ, ವಿಶೇಷವಾದ ಪೂಜೆ. ಕಾರ್ತಿಕ ಮಾಸ ದೀಪೋತ್ಸವ, ಕಾರ್ತಿಕದಲ್ಲಿ ಹಚ್ಚುವ ದೀಪ ಜಗತ್ತಿನಲ್ಲೇ ಕತ್ತಲನ್ನು ಹೊಡೆದೋಡಿಸುತ್ತೆ ಅಂತ ಹೇಳ್ತಾರೆ. ವರ್ಷದ 365 ದಿವಸ ಹಚ್ಚುವಂಥ ದೀಪ ದಿನಕ್ಕೊಂದು ಬತ್ತಿ ಲೆಕ್ಕ ಹಾಕ್ಕೊಂಡ್ರೆ 365 ಬತ್ತಿಯನ್ನು ಏಕಕಾಲದಲ್ಲೇ ಹಚ್ಚುವಂತಹದ್ದು ಒಂದು ಕ್ರಮ ಇದೆ. ಆದರೆ ದೀಪವನ್ನು ಹಚ್ಚಬೇಕಾದ್ದು ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಅರ್ಧಾಂಗಿ ಅಲ್ಲ,
ಮನೆಯಲ್ಲಿರ್ತಕ್ಕಂಥ ಪುರುಷರು ದೀಪವನ್ನು ಹಚ್ಚಬೇಕು. ಗಂಡು ಮತ್ತು ಹೆಣ್ಣು, ಸ್ತ್ರೀಯರು ಪುರುಷರು ಇಬ್ಬರೂ ಸಹಿತ ಕಾರ್ತೀಕ ಮಾಸದಲ್ಲಿ ದೀಪವನ್ನು ಹಚ್ಚೋದು ಬಹಳ ಶ್ರೇಯಸ್ಕರ. ಮನೆಯಲ್ಲಿ ನಿಮ್ಮ ಅರ್ಧಾಂಗಿ ದೀಪವನ್ನು ಹಚ್ಚಿದ್ರೆ, ಅಂದರೆ ಹೆಣ್ಣು ಮಕ್ಕಳು ತಾಯಂದರು ನೀವು ದೀಪವನ್ನು ಹಚ್ಚಿ ನೀವು ಜೀವನಕ್ಕೆ ಬೆಳಕನ್ನು ಅಥವಾ ವಾಸ್ತುವಿಗೆ ಬೆಳಕನ್ನು ಅಥವಾ ಇಡೀ ಕುಟುಂಬಕ್ಕೆ ಬೆಳಕನ್ನು ತರಬೇಕು ಅನ್ನೋ ಸಂಕಲ್ಪ ನಿಮ್ಮದಾಗಿದ್ದರೆ ನೀವು ಹಚ್ಚುವ ಬೆಳಕು ನಿಮ್ಮ ಕುಟುಂಬಕ್ಕೆ ಬರುತ್ತೆ ನಿಜ, ಆದರೆ ನಿಮ್ಮ ಪತಿದೇವರಿಗೆ ಬರ್ತಕ್ಕಂಥದ್ದಲ್ಲ. ನೋಡಿ ಹೇಗಿದೆ ಧರ್ಮಶಾಸ್ತ್ರದಲ್ಲಿ ಗಂಡ ಮಾಡ್ತಕ್ಕಂಥ ಪೂಜೆ ಅನುಷ್ಠಾನ ಜಪ ತಪಗಳಲ್ಲಿ ಅರ್ಧ ಸಮಪಾಲು ಹೆಂಡತಿಗಿದೆ. ಆದರೆ ಹೆಂಡತಿ ಮಾಡ್ತಕ್ಕಂತಹ ಪೂಜಾ ಅನುಷ್ಠಾನ ಜಪ ತಪ ಪೂಜೆಗಳು ಇಂಥ ಒಂದು ವಿಶೇಷತೆ, ಪುಣ್ಯಕ್ಷೇತ್ರದ ಫಲ ಇದೆಲ್ಲವೂ ಸಹಿತ ಗಂಡನಿಗೆ ಯಾವುದೂ ಬರೋದಿಲ್ಲ. ಹಾಗಾಗಿ ಏನೇ ಅನುಷ್ಠಾನಗಳನ್ನು ಮಾಡಬೇಕಾದರೂ, ಯಾವುದೇ ಜಪತಪಗಳಾದರೂ, ಯಾವುದೇ ಪೂಜಾನುಷ್ಠಾನ ಆದರೂ, ಯಾವುದೇ ಒಂದು ಕಾರ್ತಿಕ ದೀಪವನ್ನು ನೀವು ಹಚ್ಚಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಪುರುಷರನ್ನು ಅವರನ್ನೂ ಕರ್ಕೊಂಡು ಹೋಗಬೇಕು ಜೊತೆಯಲ್ಲಿ. ಅವರ ಕೈಯಿಂದ ದೀಪವನ್ನು ಹಚ್ಚಿದರೆ ಇಡೀ ಕುಟುಂಬಕ್ಕೆ ಬೆಳಕು. ಅದಕ್ಕೆ ಹೇಳೋದು, ಮನೆಯಲ್ಲಿ ಯಜಮಾನರಂತ ಇರ್ತಕ್ಕಂಥವ್ರು, ಮನೆಯ ಗಂಡಸು, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಪತಿದೇವರು, ಅವ್ರ ಕೈಲಿಂತ ಸೇವೆಯನ್ನು ಮಾಡಿಸಿ. ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಹಚ್ಚುವ ದೀಪ ನಿನ್ನೆ ಬಹಳ ವಿಶೇಷವಾಗಿರ್ತಕ್ಕಂತಹ ಸಾನ್ನಿಧ್ಯವೇ ಅದು. ಅದರಲ್ಲೂ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸುಂದರವಾದಂತಹ ರಮಣೀಯವಾಗಿರ್ತಕ್ಕಂತಹ ಆ ಪ್ರಕೃತಿಯ ಮಡಿಲಲ್ಲಿ ಸೌಪರ್ಣಿಕಾ ನದಿ ಒಂದು ಕಡೆ, ಆ ನದಿ ಹರಿಯುವಂಥ ಆ ಶುದ್ಧ ಆ ಜಲ ಹರಿಯುವಾಗ ಅದರ ಬರ್ತಕ್ಕಂಥ ಶಬ್ದನೇ ಒಂಥರ ಗೆಜ್ಜೆಯ ಶಬ್ದಕ್ಕಿಂತ ವಿಶೇಷವಾಗಿರ್ತಕ್ಕಂತಹ ನಾದ ಅಲ್ಲಿ ಪಸರಿಸುತ್ತೆ. ಇನ್ನು ಸುತ್ತಮುತ್ತ ಇರತಕ್ಕಂಥದ್ದು ಎಲ್ಲಿಂದ ಎಲ್ಲಿ ನೋಡಿದ್ರು, ಎಷ್ಟು ದೂರ ನೀವು ಕಣ್ಣಾಯಿಸಿದ್ರೂ ಹಚ್ಚ ಹಸಿರು ಸಿಗುತ್ತೆ. ಆ ಹಚ್ಚ ಹಸಿರಿನ ಮಧ್ಯದಲ್ಲಿ, ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಆ ದೇವಾಲಯ ಇರತಕ್ಕಂಥದ್ದು, ದೇವಾಲಯದ ಆ ಗೋಪುರ ಇರತಕ್ಕಂಥದ್ದು. ಅದರಲ್ಲೂ ಅದೃಷ್ಟ, ನೀವು ದೇವಾಲಯದ ಗೋಪುರವನ್ನು, ದೇವಾಲಯದ ಪರಾಂಗಣವನ್ನು ಬಹಳ ಅಚ್ಚುಕಟ್ಟಾಗಿ ನೋಡಬೇಕಂದ್ರೆ ಹತ್ತಿರದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ರೆಸಿಡೆನ್ಸಿಯಲ್ಲಿ ಇರಬೇಕು. ಮಹಾಲಕ್ಷ್ಮಿ ರೆಸಿಡೆನ್ಸಿಗೆ ಹೋದರೆ ಅದರ ಮೇಲ್ಭಾಗದಲ್ಲಿ ನಿಂತುಕೊಂಡು ನೋಡಿದ್ರೆ ಸುಂದರವಾದಂತಹ ದೃಶ್ಯ, ಕಣ್ತುಂಬುವಂಥ ದೃಶ್ಯ. ಯಾಕೆಂದರೆ ಆ ಬಂಗಾರದ ಕಳಶವನ್ನು, ದೇವಾಲಯದ ವಿಮಾನ ಗೋಪುರ, ಆ ದೇವಾಲಯದ ಗರ್ಭಗುಡಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಗೋಪುರದ ಕಳಶವನ್ನು ಅಲ್ಲಿ ನಿಂತು ನೋಡಿದಾಗ ಅದರ ಆನಂದವೇ ಬೇರೆ ಆಗುತ್ತೆ. ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಸಹಿತ ಹಸಿರು, ಬೆಟ್ಟಗಳ ಮಧ್ಯದಲ್ಲಿ ದೇವಾಲಯದ ಗರ್ಭಗುಡಿ ಮೇಲ್ಭಾಗದಲ್ಲಿರ್ತಕ್ಕಂಥ ಆ ಬಂಗಾರದ ಕಳಶ, ಗರ್ಭಗುಡಿಯಲ್ಲಿ ತಾಯಿ ದರ್ಶನ ಆಗ್ತಿದ್ರು, ಕಳಶ ದರ್ಶನ ಮಾಡಿದ್ರೆ ಅದರ ಫಲ ಅಂತ ಹೇಳ್ತಾರೆ. ಇಷ್ಟೇ ಯಾಕೆ, ಕೊನೆಯದಾಗಿ ನೆನ್ನೆ ಪ್ರತಿ ಹುಣ್ಣಿಮೆ ಚಂದ್ರನಿಗೆ ವಿಶೇಷವಾದ ಪೂಜಾ ಅನುಷ್ಠಾನ ಎಂಬಂತೆ ಚಂದ್ರನಿಗೂ ಸಹಿತ ನೆನ್ನೆ ವಿಶೇಷವಾದಂಥ ಆರತಿಯನ್ನು ಮಾಡಿದ್ವಿ ನಾವು. ಒಂದು ಕಡೆ ಚಂದ್ರ, ಮತ್ತೊಂದು ಕಡೆ ಗೋಪುರ ಮತ್ತು ಚಂದ್ರ ಎರಡೂ ಏಕಕಾಲದಲ್ಲಿ ಸಿಕ್ಕಂತಹ ಆ ಸುಂದರವಾದಂಥ ದೃಶ್ಯಕ್ಕೂ ಆ ಸನ್ನಿವೇಶಕ್ಕೂ ಅಲ್ಲೇ ಚಂದ್ರನಿಗೆ ವಿಶೇಷವಾದಂಥ ಅನುಷ್ಠಾನವನ್ನು ಮಾಡಿ ಯಾರ್ಯಾರೆಲ್ಲ 27 ನಕ್ಷತ್ರ 12 ರಾಶಿಗಳಲ್ಲಿದ್ದೀರಿ ತಮ್ಮೆಲ್ಲರಿಗೂ ಸಹಿತ ಆದಷ್ಟು ಭಗವಂತ ಒಳ್ಳೆಯದನ್ನೇ ಮಾಡಲಿ. ಯಾಕೆಂದರೆ ಗ್ರಹಣ ಆದ ನಂತರ ಆಗುವಂತಹ ಸಮಸ್ಯೆಗಳು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯಲ್ಲಿರುತ್ತೆ. ಹಾಗಾಗಿ ಆ ಯಾವುದೇ ಸಮಸ್ಯೆ ಬರದಿರಲಿ ಅಂತ ನಮ್ಮ ಪ್ರಾರ್ಥನೆ ಅಷ್ಟೇ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ ಅವರವರ ರಾಶಿ ನಕ್ಷತ್ರಗಳ ಮೇಲೆ ಇದನ್ನೇ ಗಟ್ಟಿಯಾಗಿ ಬರೆದಿಟ್ಟಿದ್ದರೆ ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ಅದಕ್ಕೂ ಮುನ್ನ ಒಂದು ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಆ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಬುಧವಾರದ ಈ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಬಲಾತ್ ತ್ರಿಪುರ ಸುಂದರಿ ಅಂಬಾಯ ನಮಃ ಜಗದಂಬಿಕಾಯ ನಮಃ. ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನಿ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ 9/11/2022 ಬುಧವಾರ ಪ್ರತಿ ಕೃತಿಕಾ ನಕ್ಷತ್ರ. ಇವತ್ತು ಸಹಿತ ಕೃತಿಕಾ ನಕ್ಷತ್ರವಿರೋದ್ರಿಂದ ಇವತ್ತು ಸಾಧ್ಯವಾದಷ್ಟು ಇವತ್ತಿನ ದಿವಸನೇ ಶಿವಾರಾಧನೆ ಮಾಡ್ತಕ್ಕಂಥದ್ದು, ಚಂದ್ರಾರಾಧನೆ ಮಾಡ್ತಕ್ಕಂಥದ್ದು, ಚಂದ್ರಗ್ರಹ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು, ಆದಿತ್ಯಾದಿ ನವಗ್ರಹಗಳಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದು ಸ್ವಲ್ಪ ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಅಕ್ಕಿಯನ್ನು ಎರಡೂ ಶ್ವೇತ ವಸ್ತ್ರಗಳಲ್ಲೇ ಗಂಟು ಕಟ್ಟಿ ಅದನ್ನು ನಿಮ್ಮ ಮನೆಗಳಲ್ಲಿಟ್ಟು ಪೂಜೆ ಮಾಡಿ ನಂತರ ಅದನ್ನು ದೇವಾಲಯಕ್ಕೆ ತೆಗೆದುಕೊಂಡು ಕೊಡ್ತಕ್ಕಂಥದ್ದನ್ನು ಇವತ್ತು ನೀವು ಆಚರಣೆ ಮಾಡಿದ್ರೂ ಅದರ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಶಿವ ದರ್ಶನ ಮಾಡ್ತಕ್ಕಂಥದ್ದು, ಶಿವ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆಂದರೆ ಎಲ್ಲರೂ ಹೇಳ್ಬೋದು ಗ್ರಹಣನೇ ಆಗೋಯ್ತು, ಗ್ರಹಣ ಆದಮೇಲೆ ಇನ್ನು ಶಾಂತಿ ಏನಕ್ಕೆ ಬೇಕಿದೆ ಅನ್ನೋಂಥದ್ದು ಒಂದಷ್ಟು ಜನಗಳ ವಾದ ಇದೆ. ಗ್ರಹಣ ಆಯಿತು ನಿಜ, ಗ್ರಹಣ ಆದ ನಂತರನೇ ನಾವು ಶಾಂತಿ ಮಾಡ್ಕೊಳ್ಬೇಕಾಗಿದೆ.
ಹಾಗೆ ಶಾಂತಿಯಲ್ಲಂತೂ ಎಲ್ಲರೂ ಪಾಲ್ಗೊಳ್ಳಿಕ್ಕಾಗೋದಿಲ್ಲ. ಕೆಲವರು ಏನಪ್ಪ ಅಂದರೆ ಉದ್ಯೋಗ ನಿಮಿತ್ತ ಆಚೆ ಹೊರಡತಕ್ಕಂಥದ್ದು, ಕೆಲಸ ಕಾರ್ಯಗಳು, ಒಂದು ಭಾಗದ ಸಮಸ್ಯೆಗಳೇ ಇದೆ. ಆದರೆ ಗ್ರಹಣ ಶಾಂತಿ ಇವತ್ತಿನ ದಿವಸ ನಾವು ಸಹಿತ ನಮ್ಮ ಈ ಒಂದು ವಾಹಿನಿಯಲ್ಲಿ, ಅದರಲ್ಲೂ ಮಹರ್ಷಿವಾಣಿ ಪುಟ್ಟ ದೇಗುಲದಲ್ಲಿ ವಿಶೇಷವಾಗಿ ಚಂದ್ರನಿಗೆ ವಿಶೇಷವಾದಂಥ ಶಾಂತಿಯನ್ನು ನಡೆಸಬೇಕು ಎಂಬತಕ್ಕಂಥದ್ದಿದೆ. ಉದ್ದೇಶ ಇಷ್ಟೇ. ಎಷ್ಟೋ ಜನ ರೈತ ಬಾಂಧವರು ಬೆಳಗ್ಗೆದ್ದು ಅವರ ಕಾಯಕಕ್ಕೆ ಮನೆಯಿಂದ ಆಚೆ ಹೊರಟುಬಿಡ್ತೀರಿ. ನೀವು ಸಹಿತ ನಡೆಸ್ಕೊಳ್ಳೋದಿಲ್ಲ, ಮಾಡೋದೂ ಇಲ್ಲ. ಶಾಂತಿಯನ್ನು ನೀವು ಶಾಂತಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಇನ್ನು ಎರಡನೇದು, ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಅವರ ಕಾಯಕವೇ ಕೈಲಾಸ. ಆ ಕಾಯಕವನ್ನು ಶ್ರದ್ಧಾಭಕ್ತಿಯಲ್ಲಿ ಮಾಡಿದ್ರೆ ನಾವು ನೀವೆಲ್ಲರೂ ರಕ್ಷಣೆ. ಹಾಗಾಗಿ ಅವರಿಗೆ ಶ್ರೇಯಸ್ಸುಂಟಾಗಬೇಕು, ರೈತರಿಗೆ, ಯೋಧರಿಗೆ ಶ್ರೇಯಸ್ಸುಂಟಾಗಬೇಕು. ಮತ್ತು ಎಷ್ಟೋ ಜನ ಮನೆಗಳಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ನೀವು ದೇವಸ್ಥಾನಕ್ಕೆ ಬರಬೇಕು, ದೇವರ ದರ್ಶನ ಮಾಡಬೇಕು, ಒಂದು ಜಪ ತಪ ಮಾಡಿಕೊಳ್ಬೇಕು, ಅಥವಾ ಒಂದು ಅನುಷ್ಠಾನ ಅಥವಾ ಏನಾದರೂ ಒಂದು ಹೋಮ ಅಥವಾ ಒಂದು ಕಾರ್ಯಕ್ರಮ, ಒಂದು ಜಪ ತಪ ಅಥವಾ ಒಂದು ನವಗ್ರಹ ಆರಾಧನೆ, ನವಗ್ರಹ ಪೂಜೆ ಇಂಥದ್ರಲ್ಲಿ ತಾವು ಪಾಲ್ಗೊಳ್ಳಬೇಕು ಎಂಬತಕ್ಕಂಥ ಆಸೆ. ಆದರೆ ಯಾರು ಕರ್ಕೊಂಬರ್ತಕ್ಕಂಥದ್ದು? ಆ ಜವಾಬ್ದಾರಿ ತಗೊಳ್ಳೋರು ಯಾರು? ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಉದ್ಯೋಗ ನಿಮಿತ್ತ ಆಚೆ ಹೊರಡಬೇಕು, ಮೊಮ್ಮಕ್ಕಳು ಶಾಲೆಗೆ ಅವ್ರದ್ದೇ ಆದಂಥ ಸ್ವಂತ ಅವ್ರ ಕೆಲಸಗಳ ಮೇಲೆ ನಿಂತ್ಕೋಬೇಕು. ಆಗ ವಯಸ್ಸಾಗಿರ್ತಕ್ಕಂಥ ಹಿರಿಯರು ದೇವಾಲಯಕ್ಕೆ ಬರಲಿಕ್ಕಾಗೋಲ್ಲ, ಅಲ್ಲಿ ದೇವರ ದರ್ಶನ ಮಾಡಲಿಕ್ಕಾಗಲ್ಲ. ಹಾಗಾಗಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಎಷ್ಟೋ ಕುಟುಂಬದಲ್ಲಿ ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ. ಗಂಡ ದೇವಸ್ಥಾನ ಬೇಡ, ಪೂಜೆ ಬೇಡ, ಪುನಸ್ಕಾರ ಬೇಡ, ನಾವೇನು ತಂದಾಗ್ತೀವೋ ಅದು ನೀವು ಮಾಡ್ಕೊಂಡಿದ್ದರೆ ಸಾಕು ಅನ್ನೋ ಥರ ಧ್ವನಿ ಅವ್ರದ್ದು. ಆದರೆ ಮನೆಗಿರ್ತಕ್ಕಂಥ ತಾಯಂದರು ಒಂದಿಷ್ಟು ಸಂಸ್ಕಾರ, ಸಂಸ್ಕೃತಿ, ಹಿಂದಿನ ಒಂದು ಪರಂಪರೆ, ಗ್ರಹಣ ಆದ ನಂತರ ಒಂದು ಶಾಂತಿ ಮಾಡಿಸಿದ್ರೆ ನಮಗೆ ಅನುಕೂಲ ಆಗುತ್ತಂತೆ ಅಂತ ಹೇಳಿದ್ರು ಅವರ ಬಾಯಿ ಹೊಡೆದು ಕೆಲಸ ಕಾರ್ಯಗಳನ್ನು ನೋಡಿ ಬರೀ ಇಷ್ಟು ಮಾಡಿದ್ರೆ ಸಾಕು ಅಂತ ಮನೆಯಿಂದ ಆಚೆಗೆ ಓಡೋಗುವಂಥವರು ಇದ್ದಾರೆ. ಹಾಗೆ ಮಾಡಬೇಕು ಎಂಬತಕ್ಕಂಥ ಆಸೆ ಇದೆ, ಸಂಕಲ್ಪ ಮಾಡಬೇಕು, ಜಪತಪ ಮಾಡಬೇಕು, ನಾವೆಲ್ಲವೂ ಸಹಿತ ಭಾಗವಹಿಸಬೇಕು ಅಂತ ಗಂಡ ಹೆಂಡತಿ ಇಬ್ಬರು ಆತುರವಾಗಿ ಮುನ್ನಡೆದರೂ ಕೈಯಲ್ಲಿ ಪಾಕೆಟಲ್ಲಿ ಹಣ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲೂ ಇದ್ದಾರೆ. ಹಾಗಾಗಿ ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪವನ್ನು ಮಾಡಿ ಚಂದ್ರಶೇಖರನ ಸಾನ್ನಿಧ್ಯ ನೋಡಿ. ನಮ್ಮ ಈ ಪುಟ್ಟ ದೇಗುಲದಲ್ಲಿ ಶಿವ ಸಹಿತ ಇವತ್ತಿನ ದಿವಸ ಶಿವನಿಗೆ ನಿತ್ಯ ಅನುಷ್ಠಾನ ಇಲ್ಲಿದೆ. ಈ ಒಂದು ಕಾರ್ತಿಕ ಮಾಸದಲ್ಲಿ ಶಿವಾರಾಧನೆ ಮಾಡ್ತಕ್ಕಂಥದ್ದು, ಶಿವನ ಆರಾಧನೆ ಪ್ರತಿ ದಿವಸ ಶಿವನಿಗೆ ಧೂಪ ದೀಪ ನೈವೇದ್ಯವನ್ನು ನಡೆಸ್ತಕ್ಕಂಥದ್ದು ನಮ್ಮ ಈ ಕಾಯಕ. ಕಾರ್ತಿಕ ಮಾಸದ ಚಂದ್ರಶೇಖರನ ಆರಾಧನೆ ಈ ನಮ್ಮ ಮಹರ್ಷಿಯ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ನಡೆಯೋದರಿಂದ ಇಲ್ಲೇ ನಾವು ಇವತ್ತಿನ ದಿವಸ ಚಂದ್ರಗ್ರಹಕ್ಕೆ ವಿಶೇಷವಾದಂಥ ಅನುಷ್ಠಾನವನ್ನು ಮಾಡ್ತೀವಿ. ಯಾಕೆಂದರೆ ಎಷ್ಟೇ ಆದರೂ ಚಂದ್ರಶೇಖರ ಈಶ್ವರ ತನ್ನ ತಲೆಯ ಮೇಲೆ ಅರ್ಧ ಚಂದ್ರನ ಇಟ್ಕೊಂಡು ವಿಶೇಷವಾದಂಥ ರೀತಿ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನಾದ್ದರಿಂದ ಆ ಶಿವನ ಅನುಗ್ರಹ ಎಲ್ಲರಿಗೂ ಇರಲಿ ಎಂಬತಕ್ಕಂಥ ಉದ್ದೇಶದಿಂದ ಇವತ್ತಿನ ಕಾಯಕ ಒಂದು ಅಂದರೆ ಈ ಒಂದು ಮಹರ್ಷಿವಾಣಿಯ ಕಡೇ ಭಾಗದಲ್ಲಿ ಒಂದು ನವಗ್ರಹ ಶಾಂತಿ ಅಂದರೆ ಮುಖ್ಯವಾಗಿ ಚಂದ್ರ ಮತ್ತು ರಾಹುವಿಗೆ ಸಂಬಂಧಪಟ್ಟಂಥ ಅನುಷ್ಠಾನವನ್ನು ಮಾಡೋರಿದ್ದೀವಿ. ಅಷ್ಟರೊಳಗೆ ಸಾಧ್ಯವಾದರೆ ಎಲ್ಲರೂ ಬೇಗ ಸ್ನಾನ ಮುಗಿಸ್ಕೊಂಡು ಅನುಷ್ಠಾನ ನಡೆಸುವಾಗ ಎಲ್ಲರೂ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಯಾವುದೇ ಕಾಲಕ್ಕಾದರೂ ಮನೆ ದೇವರು, ಕುಲದೇವರು ಮತ್ತು ನಿಮ್ಮ ಗ್ರಾಮ ದೇವತೆ ಜೊತೆಗೆ ನಿಮ್ಮ ತಂದೆ ತಾಯಿ ಅಥವಾ ಅತ್ತೆ ಮಾವ ಯಾರು ಹಿರಿಯರಿದ್ದಾರೆ ಅವರ ಆಶೀರ್ವಾದ ಇದಿಷ್ಟಿದ್ದರೆ ಹಾಕೋ ಪ್ರತಿ ಹೆಜ್ಜೆ ಯಶಸ್ಸಂತ ಇರುತ್ತೆ. ಹಾಗಾಗಿ ಆ ಸಂಕಲ್ಪ ಕಾಲದಲ್ಲಿ ಎಲ್ಲರೂ ಪಾಲ್ಗೊಳಿಸಿ, ಎಲ್ಲರೂ ನಮ್ಮ ಜೊತೆಯಲ್ಲಿರಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹವನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೊದಲನೇದೇ ಮೇಷರಾಶಿ. ಅದರಲ್ಲೂ ನಿನ್ನೆ ಗ್ರಹಣ ಫಲದಿಂದ ಉಂಟಾಗ್ತಕ್ಕಂಥ ದೋಷಗಳು, ಮನಸ್ಸು ಚಂಚಲತೆಯಿಂದ ಇರತಕ್ಕಂಥದ್ದು, ಯಾವುದೇ ಒಂದು ವಿಚಾರದಲ್ಲಿ ಗಮನಕ್ಕೆ ತೆಗೆದುಕೊಂಡ್ರೂ ಯಾವುದನ್ನೂ ಪರಿಪೂರ್ತಿಯಾಗಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು. ಅದರಲ್ಲೂ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ಮನಸ್ಸಂತೂ ಇನ್ನೂ ತುಂಬ ಚಂಚಲತೆ ಆಗ್ತಿದೆ. ಒಂದಷ್ಟು ಭಯದ ವಾತಾವರಣ ಇದೆ. ಸಣ್ಣದಾದಂಥ ಅನಾರೋಗ್ಯ ಎಂಬತಕ್ಕಂಥದ್ದು ಬಾಧಿಸುತ್ತೆ. ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋಕ್ಕಾಗಲ್ವೇನೋ ಎಂಬತಕ್ಕಂಥ ರೀತಿ ಇರುತ್ತೆ. ಅಥವಾ ಕೈಯಲ್ಲಿ ದುಡ್ಡಿದ್ದರೂ ಯಾವುದನ್ನೂ ಅದನ್ನು ಸರಿಯಾದ ರೀತಿ ಸದ್ವಿನಿಯೋಗಪಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಸಿವಿದ್ದರೂ ಊಟ ಮಾಡಲಿಕ್ಕಾಗ್ತಿಲ್ಲ. ಏನೋ ಒಂಥರ ಎಲ್ಲವೂ ಒಂಥರ ಆಲಸ್ಯವಾಗ್ತಾ ಇದೆ. ಮನಸ್ಸಿಗೆ ನೆಮ್ಮದಿ ಇದ್ದಿರತಕ್ಕಂಥ ಪರಿಸ್ಥಿತಿ ಎದುರಾಗೋದ್ರಿಂದ ಮೇಷರಾಶಿಯವರು ಒಂದು ದೇವಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಅನುಗ್ರಹ ಪಡೆಯಬೇಕು. ದೇವರ ಕೃಪಾಶೀರ್ವಾದ ಬೇಕು. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳು ದೂರ ಆಗಬೇಕು. ಸಾಧ್ಯವಾದಷ್ಟು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ಒಂದಿಷ್ಟು ಶ್ರಮಿಸಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ
ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದರೂ ಸಾಧ್ಯವಾದಷ್ಟು ಚಂದ್ರಶೇಖರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಸಾಕಷ್ಟು ಒಳಿತು. ಮೇಷರಾಶಿಯವರಿಗೆ ನಿನ್ನ ಮೇಷರಾಶಿಯಲ್ಲೇ ಗ್ರಹಣವಿದ್ದಂಥ ಕಾಲ ಆದ್ದರಿಂದ ಸಾಧ್ಯವಾದಷ್ಟು ಈ 11 ದಿನಗಳು ಬಹಳ ಎಚ್ಚರಿಕೆಯೇ ಬೇಕು. ಎಚ್ಚರಿಕೆ ಆಗಿರಿ. ಯಾರನ್ನೂ ನೀವು ಹೆಚ್ಚಾಗಿ ಮಾತಾಡಬೇಡಿ. ಏನಾದರೂ ಮಾತಾಡೋದಕ್ಕೆ ಬಂದರೂ ಆ ಕ್ಷಣ ಆ ಸಾನ್ನಿಧ್ಯವನ್ನು ಆ ಸ್ಥಳವನ್ನು ಬಿಟ್ಟು ಒಂದೆರಡು ಹೆಜ್ಜೆ ಮುಂದೆ ಹಾಕಿದ್ರು ಆ ಕ್ಷಣದಲ್ಲಿ ಬರ್ತಕ್ಕಂಥ ಕೋಪವನ್ನಾಗಲಿ ಆ ಕ್ಷಣದ ಸಮಸ್ಯೆಗಳಾಗಲಿ ಯಾವುದೇ ಗಂಡಾಂತರವಾದರೂ ಖಂಡಿತ ದೂರ ಆಗುತ್ತೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಖಂಡಿತ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರೆಗೂ ಸಹಿತ ವೃಷಭ ರಾಶಿಗೆ ನೆನೆ ನಡೆದಂತಹ ಮೇಷರಾಶಿ ಚಂದ್ರಗ್ರಹಣ ವೃಷಭ ರಾಶಿಯವರೆಗೂ ಒಂದಿಷ್ಟು ಮಟ್ಟಿಗೆ ಅಸಮಾಧಾನ ಎಂಬತಕ್ಕಂಥದ್ದೇ. ಮನಸ್ಸು ನೆಮ್ಮದಿಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂಥ ಚಂಚಲತೆ ಶುರುವಾಗುತ್ತೆ. ಕೊಟ್ಟ ಕಾಸು ಪುನಃ ವಾಪಸ್ ಬರೆದಂಥ ರೀತಿಯಲ್ಲಿರುತ್ತೆ. ಇಲ್ಲಿವರೆಗೂ ಎಲ್ಲಿವರೆಗೂ ಸಮಾಧಾನವಾಗಿತ್ತೋ ಸಂತೃಪ್ತಿಯಿಂದಿದ್ದರೋ ಅಥವಾ ಪರವಾಗಿಲ್ಲಪ್ಪ ಒಂದಷ್ಟು ಪರವಾಗಿಲ್ಲ ಅಂದ್ಕೊಳ್ಳೋವರೆಗೂ ಸಹಿತ ಒಂದಷ್ಟು ಚಂಚಲತೆ ಶುರುವಾಗುತ್ತೆ. ಅಂದರೆ ಕಣ್ಣು ಮುಂದೆ ಇನ್ನೇನು ಕೆಲಸ ಆಗೇ ಹೋಯ್ತು, ಪರವಾಗಿಲ್ಲಪ್ಪ ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೀವಿ, ಜವಾಬ್ದಾರಿ ತೊಗೋಬೋದು, ಇನ್ನೇನು ಬೇಕಾದ್ರೂ ಕಾರ್ಯಸಿದ್ಧಿ ಆಗುತ್ತೆ ಅಂದ್ಕೊಂಡ್ರೆ ಏನೂ ಆಗದಂಥ ರೀತಿಯಲ್ಲಿದೆ. ಅಂದರೆ ಅಂದುಕೊಂಡಷ್ಟು ಲಾಭ ಆಗ್ಬೋದಾ, ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಆಗ್ಬೋದಾ, ಆಗೋದೇ ಕಷ್ಟ. ಹಾಗಾಗಿ ಎಲ್ಲವೂ ಸಿದ್ಧ ಒಂದು ಅತಂತ್ರದಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಬೇಕು. ಆದರೆ ಏನೇ ಕೆಲಸ ಮಾಡಿದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಖಂಡಿತ ನಿಮಗೆ ಹೆಚ್ಚಿನ ಯಶಸ್ಸನ್ನು ವೃಷಭ ರಾಶಿಯವರಿಗೆ ಶುಕ್ರ ಮತ್ತು ಬುಧ ಎರಡೂ ಗ್ರಹದಿಂದ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರ ಜೊತೆಗೆ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಅವರೇ ಬೆಳೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪೂರ್ವಕ್ಕೆ ಹಾಕೋದ್ರಿಂದ ಒಂದಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ. ಶಾಂತಿ ನೆಮ್ಮದಿಯನ್ನು ಖಂಡಿತ ತಂದುಕೊಳ್ತೀರಿ. ಏನೇ ಆಗಬೇಕಾದ್ರೂ ಗ್ರಹಸ್ಥಿತಿಗಳು, ಗ್ರಹ ನಕ್ಷತ್ರ, ನಿನ್ನೆ ಆದಂಥ ಗ್ರಹಣ ಯಾವ್ಯಾವ ರಾಶಿ ಮೇಲೆ ಏನೇನು ಫಲ ಇದೆ ಅದನ್ನು ತಿಳ್ಕೊಳ್ಳೋಣ. ಕೂತ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ಮಿಥುನ ರಾಶಿಯಿಂದ ಖಂಡಿತಮ್ಮ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಮಂದಗತಿ ಸಾಗುತ್ತೆ. ಅಂದರೆ ಯಾವುದೇ ಕೆಲಸ ಕಾರ್ಯಗಳು ತಾವು ಅಂದುಕೊಂಡಷ್ಟು ವೇಗವಾಗಿ ನಡೀತಕ್ಕಂಥದ್ದಲ್ಲ. ಸಣ್ಣ ಪುಟ್ಟ ಆಲೋಚನೆಗಳು ಮಾಡ್ತೀರಿ, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೆಗಲೇರಿಸ್ಕೊಳ್ತೀರಿ. ಯಾವುದೇ ಒಂದು ಸಮಸ್ಯೆಗೂ ಸಹಿತ ಒಂದು ಪರಿಹಾರ ಇಲ್ಲದಂಥ ರೀತಿಯಲ್ಲಿರ್ತೀರಿ. ಅಧಿಕವಾದಂತಹ ಚಿಂತನೆ ನಿಮ್ಮನ್ನು ಬಾಧಿಸುವಂಥ ರೀತಿಯಲ್ಲಿರುತ್ತೆ. ಆದರೆ ಇವತ್ತು ಮಿಥುನ ರಾಶಿಯವರಿಗೆ ಒಂದಷ್ಟು ಮೈಕೈ ನೋವು, ಸೊಂಟ ನೋವು ಅಥವಾ ಮೊಣಕಾಲು ನೋವು ಅಥವಾ ಯಾವುದೇ ಕೆಲಸದಲ್ಲೂ ಒಂಥರ ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥದ್ದು, ಆರೋಗ್ಯ ಒಂದಷ್ಟು ಎಲ್ಲೋ ಒಂಚೂರು ಹದಗೆಡ್ತಿದ್ದೀರೋ ಅನ್ನೋತಕ್ಕಂಥದ್ದು, ಹಾಗೆ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಎದುರಾಗ್ಬೋದು. ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 1:45 3:20 ಮಧ್ಯದಲ್ಲಿ ಒಂದಷ್ಟು ಜಾಗರೂಕತೆ ಇದ್ದರೆ ಅದಾದ ನಂತರ ಉಳಿದ ಸಮಯದಲ್ಲಿ ಅಷ್ಟೇ ಲಾಭವನ್ನು ತಂದುಕೊಳ್ತೀರಿ. ಇವತ್ತು ಸಂಧ್ಯಾಕಾಲ ಗೋಧುಳಿ ಲಗ್ನ. ಈ ಸಮಯದಲ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಶಿವಾರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಗ್ರಹಣದ ದೋಷಗಳಂತಲ್ದಿದ್ದರೂ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಹೆಗಲೇರುವಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ ಸಂಜೆ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು 108 ಬಾರಿ ಶಿವಾರಾಧನೆ ಮಾಡತಕ್ಕಂಥದ್ದು, ಚಂದ್ರಶೇಖರನಿಗೆ ಬಿಲ್ವಾರ್ಚನೆ ನಡೆಸ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಅಷ್ಟೇ ಒಳಿತನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿಯಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಹೊಸದಾಗಿ ಮಾಡಬೇಕಾಗಿರುವ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡ್ತೀರಿ. ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕು ಅಂದ್ಕೊಂಡ್ರು ಅದರ ಬಗ್ಗೆ ಹೆಚ್ಚಿನ ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಆದರೆ ಇವತ್ತು ತಾಯಿ ದುರ್ಗೆಯ ಆರಾಧನೆ ನಡೆಸೋದ್ರಿಂದ ದುರ್ಗಾ ದೀಪ ನಮಸ್ಕಾರ, ದೇವಾಲಯದಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರ, ಒಂದಷ್ಟು ವಿಶೇಷವಾಗಿರತಕ್ಕಂಥ ಪೂರ್ಣ ಫಲವನ್ನು ಶಿವರ ಆಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಚಂದ್ರಗ್ರಹಣದಿಂದ ಉಂಟಾಗ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಂಡಂಗಾಗುತ್ತೆ. ಆದರೂ ಇವತ್ತಿನ ದಿವಸ ಶ್ವೇತವರ್ಣದ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಅಥವಾ ಶ್ವೇತವರ್ಣದ ವಸ್ತ್ರವನ್ನು ಕರವಸ್ತ್ರವನ್ನಾಗಿ ಮಾಡಿಕೊಂಡು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ಎರಡೂ ಸಹಿತ ಬಹಳ ಒಳ್ಳೆಯದು. ಅದರಿಂದ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮೊನ್ನೆ ಆದಂತಹ ಸೂರ್ಯಗ್ರಹಣ, ಅದಕ್ಕೆ ಬದಲು ಅಂದರೆ ಸೂರ್ಯಗ್ರಹಣ ಆಯಿತು, ಅದಾದ ನಂತರ ಚಂದ್ರಗ್ರಹಣ ಬಂತು. ಒಂದೇ ಮಾಸದಲ್ಲಿ ಬಂದಂತಹ 2 ಗ್ರಹಣಗಳು. ಆದರೂ ಸಿಂಹರಾಶಿಯವರ ಮನಸ್ಸು ಈಗಾಗಲೇ ಚಂಚಲತೆಯಲ್ಲಿದೆ. ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತೋ ಇಲ್ವೋ ಎಂಬತಕ್ಕಂಥ ಆತಂಕದಲ್ಲಿದ್ದೀರಿ. ಒಂದಷ್ಟು ವಿಚಾರ ಹೇಳಬೇಕಂದ್ರೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಕಿಬ್ಬಟ್ಟೆ ನೋವು ಬರ್ತಕ್ಕಂಥದ್ದು, ಆರೋಗ್ಯ ಸರಿಯಿಲ್ಲದಿರತಕ್ಕಂಥದ್ದು, ಸಣ್ಣ ಪುಟ್ಟ ಅಲರ್ಜಿ ಸಮಸ್ಯೆಗಳು ಎದುರಾಗುವಂಥದ್ದು, ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎದುರಾಗುವಂಥ ಪರಿಸ್ಥಿತಿ ಸಿಂಹರಾಶಿಯವರಿಗೆ ಇರತಕ್ಕಂಥದ್ದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇದು ಜಾಸ್ತಿ ಬಾಧಿಸುತ್ತೆ. ಆದಷ್ಟು ಇವತ್ತಿನ ದಿವಸ ನೀವು ಸಾಧ್ಯವಾದರೆ 1 ಚಿಟಿಕೆ ಗೋಧಿ, 1 ಚಿಟಿಕೆ ಕಡಲೆಕಾಳು ಎರಡೂ ಸಹಿತ ಪೂರ್ವಾಭಿಮುಖವಾಗಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ, ಸಾಧ್ಯವಾದರೆ ಕೆಂಪು ಗಂಧವನ್ನು ಮಾಡಿಕೊಂಡು ಕೆಂಪು ಗಂಧವನ್ನು
ಮುತ್ತಗದ ಎಲೆ ಆಗಲಿ ಅಥವಾ ಔದುಂಬರ ಆಗಲಿ ಇಂತಹ ಎಲೆಗಳ ಮೇಲೆ ಒಂದಷ್ಟು ಕೆಂಪು ಗಂಧವನ್ನು ಹಚ್ಚಿ ಉಳಿದಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಇವತ್ತು ಸಿಂಹರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು 11 ಗಂಟೆ 22 ನಿಮಿಷದಿಂದ 12:45 ಮಾತ್ರ ಸ್ವಲ್ಪ ಜಾಗರೂಕತೆಯಾಗಿರಿ. ಈ ಸಮಯದಲ್ಲಿ ನೀವೇನೇ ಕೆಲಸ ಕಾರ್ಯ ಮಾಡಿದ್ರೂ ಎಲ್ಲೋ ಒಂದು ಕಡೆ ಎಡವಟ್ಟಾಗುವಂಥದ್ದು, ಮನಸ್ಸಿಗೆ ನೆಮ್ಮದಿಲ್ಲದಿರತಕ್ಕಂಥದ್ದು, ಅಧಿಕವಾದಂಥ ಚಂಚಲತೆಗೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಒಂದು ಲೇವಾದೇವಿ ವ್ಯವಹಾರಗಳನ್ನು ಮಾಡಿದ್ರೂ ಅಷ್ಟು ಪರಿಪೂರ್ತಿ ಆಗ್ತಕ್ಕಂಥದ್ದಲ್ಲ. ಎಲ್ಲವೂ ಅತಂತ್ರದಲ್ಲಿದೆ, ಎಲ್ಲವೂ ಅರ್ಧಂಬರ್ಧ ಕೆಲಸ. ಅಂದರೆ ಪ್ರಾರಂಭದಲ್ಲಿ ಜೋಶಾಗಿರುತ್ತೆ, ಸ್ವಲ್ಪ ಸಮಯಕ್ಕೆ ಅದು ಒಂದು ತೊಂದರೆ ಆಗುತ್ತೆ. ಅಥವಾ ಏನೋ ಒಂದು ಕಾಲದಲ್ಲಿ ಪರವಾಗಿಲ್ಲಪ್ಪ, ಸ್ವಲ್ಪ ಅದನ್ನು ಚೇತರಿಸ್ಕೊಳ್ಬೋದು, ಒಂದಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೋದು ಅಂದರೆ ಅಲ್ಲೊಂಥರ ಸಮಸ್ಯೆ ಎದುರಾಗುತ್ತೆ. ಆದರೆ ಕೃಷ್ಣ ಪಕ್ಷದ ಮೊದಲನೇ ದಿವಸ ಕಾರ್ತಿಕ ಮಾಸ, ಈ ಕಾರ್ತಿಕ ಮಾಸದಲ್ಲಿ ಬಿಲ್ವಾರ್ಚನೆ ಮಾಡಿಸುವಂಥದ್ದೇ ಬಹಳ ವಿಶೇಷ. ಹಾಗಾಗಿ ಎಲ್ಲಾದರೂ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಾಗಿದ್ದು, ಅದರಲ್ಲೂ ಶಿವ ಸಾನ್ನಿಧ್ಯ ಆಗಿದ್ದು, ಶಿವನ ಒಂದು ಇತಿಹಾಸ ಇರತಕ್ಕಂಥ ಅಥವಾ ಪುಣ್ಯಕ್ಷೇತ್ರವಾಗಿದ್ದು, ಸುಮಾರು ವರ್ಷಗಳ ಹಿಂದೆ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥ ಶಿವಮೂರ್ತಿಗಳಿದ್ದರೆ ಅಂತಹ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಬಿಲ್ವಾರ್ಚನೆ ಮಾಡಿಸಿ ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಸಾಕಷ್ಟು ಒಳಿತನ್ನು ತಂದುಕೊಳ್ಬೋದು. ಹಾಗೆ ಕನ್ಯಾ ರಾಶಿ ಈ ಕಾಲದಲ್ಲಿ ಭಸ್ಮದಿಂದ ಅರ್ಚನೆ, ಭಸ್ಮಧಾರಣೆ ಎರಡೂ ಸಹಿತ ಬಹಳ ವಿಶೇಷವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಬಂದು ಒದಗುವಂಥ ದೋಷಗಳು ದೂರ ಆಗುತ್ತೆ. ಗ್ರಹಣದಿಂದ ಉಂಟಾಗ್ತಕ್ಕಂಥ ಯಾವುದೇ ಸಮಸ್ಯೆ ಆದರೂ ಬಿಲ್ವಾರ್ಚನೆ ಅಥವಾ ಭಸ್ಮಾರ್ಚನೆ ಮಾಡಿಸೋದ್ರಿಂದ ಶೀಘ್ರವಾಗಿ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ತೃಪ್ತಿಯಾಗಿ ಭಗವಂತನ ದರ್ಶನಕ್ಕೆ ಹೋಗಿ ಭಗವಂತನ ಸೇವೆ ಸಲ್ಲಿಸ್ಕೊಂಡು, ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಜವಾಬ್ದಾರಿತ್ವದ ಸ್ಥಾನದಲ್ಲಿ ನಿಂತು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ಳೋಂಥ ಪರಿಸ್ಥಿತಿ ಎದುರಾಗುತ್ತೆ. ಸ್ವಲ್ಪ ಆಲೋಚನೆ ಮಾಡಿ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ. ಅದಕ್ಕಿಂತ ಮುಖ್ಯವಾಗಿ ಯಾರು ಏನೇ ಹೇಳಿದ್ರು, ಏನೇ ತೀರ್ಮಾನ ತಗೋಬೇಕಾದರೂ ಸರಿಯಾಗಿ ಆಲೋಚನೆ ಮಾಡಿ. ಯಾವುದು ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ದಿರ ನೀವು ಹೆಜ್ಜೆ ಮುಂದೆ ಹಾಕಿದ್ರೆ ಅಲ್ಲಿ ತೊಂದರೆ ಎನ್ನತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಭಾಳ ಜೋಪಾನವಾಗಿ ಹೆಜ್ಜೆ ಹಾಕಿದ್ರೆ ಅಷ್ಟೇ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿಯಿಂದ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಮೇಡಮ್ ಹೆಸರು ಊರು ಬೇಡ ಮೇಡಮ್, ಗುರುಜಿ ಹತ್ರ ಮಾತಾಡಬೇಕು. ಮಾತಾಡಿಮ್ಮ. ಹಲೋ. ಹಾಂ ಮೇಡಮ್. ಹಾಂ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ನಿಮ್ಮನ್ನ ನೋಡಿದ್ರೇನೆ ಒಂದು ಖುಷಿ ಗುರುಜಿ ನಮಗೆ. ಆಗ್ಲಿಮ್ಮ. ಪ್ರತಿನಿತ್ಯ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಗುರುಜಿ ನೋಡ್ತಾ ಇದ್ದೀನಿ ಗುರುಜಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೇಳಿ ಮಗು. ಗುರುಜಿ ಮದುವೆ ಆಗಿ 5 ವರ್ಷ ಆಯ್ತು ಗುರುಜಿ, ಇನ್ನೂ ಮಕ್ಕಳಾಗಿಲ್ಲ ಗುರುಜಿ. 5 ವರ್ಷ ಆಗಿ ಇನ್ನೂ ಸಂತಾನ ಇಲ್ಲ ಅಂದರೆ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಗುರುಜಿ ಬ್ಯಾಂಕಲ್ಲಿ ಮಾಡ್ತಾ ಇದ್ದಾರೆ ಗುರುಜಿ ಅವರು. ಬ್ಯಾಂಕಲ್ಲಿದ್ದಾರೆ. ಇನ್ನೂ ಒಂದ್ಸತಿನೂ ಗರ್ಭ ನಿಂತ ಇಲ್ವಾ? ಇಲ್ಲ ಗುರುಜಿ, ಇನ್ನೂ ನಿಂತಿಲ್ಲ. ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ಗುರುಜಿ ನನ್ ಕರೆಕ್ಟ್ ಆಗಿದೆ ಗುರುಜಿ ಎಲ್ಲ. ಆದರೂ ಒಂದ್ಸತಿ ಗಂಡ ಹೆಂಡತಿ ಇಬ್ರು ವೈದ್ಯರ ಹತ್ರ ಹೋಗಿ ಬರ್ತಕ್ಕಂಥದ್ದು ಒಳ್ಳೇದು. ಯಾಕೆಂದ್ರೆ ಗುರುಜಿ ಹೋಗಿ ಬಂದಿದ್ವಿ ಗುರುಜಿ, ಒಂದ್ಸರಿ IUI ಮಾಡ್ತಿದ್ವಿ, ಅದನ್ನು ಫೇಲ್ ಆಗಿದೆ ಗುರುಜಿ. ಬರೀ 5 ವರ್ಷಕ್ಕೆ IVF ತನಕ ಹೊರಟೋಗಿದ್ದೀರಾ ನೀವು? ಗುರುಜಿ ಏನಮ್ಮ ಇದೆಲ್ಲ ತಪ್ಪು. ನೀವು ಫಸ್ಟು ನಿಮ್ಮ ಆರೋಗ್ಯ, ನೀವು ತಗೊಳ್ಳೋ ಫುಡ್ಡು ಮತ್ತು ನಿಮ್ಮ ಜೀವನ ಶೈಲಿ ಇದನ್ನು ಸ್ವಲ್ಪ ಬದಲಾಯಿಸಿಕೊಂಡು ನೀವು ಗಂಡ ಹೆಂಡತಿ ಇಬ್ಬರು ಹ್ಯಾಪಿಯಾಗಿ ಸಂತೋಷವಾಗಿದ್ದರೆ ಖಂಡಿತ ಸಂತಾನ ಆಗುತ್ತೆ. ನಿನ್ನ ಸ್ವರತರಂಗದಲ್ಲಿ ಅಂತಹ ಭಯ ಪಡುವಂಥದ್ದು ಅಥವಾ ಆಗೋದೇ ಇಲ್ಲ ಸಂತಾನ ಅಂತಕ್ಕಂಥದ್ದು ಏನೂ ಇಲ್ಲ. ಖಂಡಿತ ನಿನ್ನ ಸಂತಾನ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಯಾವ ಸಮಸ್ಯೆಗಳಿಲ್ಲ. ಆದರೆ ನಾನು ಹೇಳೋದು, ಒಬ್ಬ ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಂಡು ನೀವು ನಿಮ್ಮ ಮನೆಯವರು ಸ್ವಲ್ಪ ಆರೋಗ್ಯಕರವಾದಂಥ ಆಹಾರಗಳನ್ನು ತೆಗೆದುಕೊಂಡ್ರೆ, ಆಹಾರದಲ್ಲಿ ಬೇಕಾಗಿರ್ತಕ್ಕಂಥದ್ದು ಮತ್ತು ಸರಿಯಾದ ಸಮಯಕ್ಕೆ ಮಲಗತಕ್ಕಂಥದ್ದು, ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ತರಹ ಸಣ್ಣ ಬೇರೆ ಥರ ಸಮಸ್ಯೆಗಳಿದ್ದರೆ ಎದುರಾಗಿ ನೆಮ್ಮದಿಯಾಗಿ ನಗನಗ್ತಾ ಇದ್ದರೆ ಖಂಡಿತ ನಿಂಗೆ ಸಂತಾನ ಆಗುತ್ತೆ. ಈಗಲೂ ಕಾಲ ಮಿಂಚಿಲ್ಲ. ನೀನು ನಿಮ್ಮ ಮನೆಯವರು ಇಬ್ಬರು ಸಹಿತ ಹತ್ತಿರದಲ್ಲಿ ಯಾರಾದರೂ ವೈದ್ಯರ ಸಹಾಯ ತಗೊಳ್ಳಿ, ಖಂಡಿತ ನಿಮಗೆ ಸಂತಾನ ಆಗುತ್ತೆ. ನಿನ್ನ ಸ್ವರ ಚೆನ್ನಾಗಿದೆ. ಒಳ್ಳೆಯದಾಗಲಿ ಮಗು. ವೃಶ್ಚಿಕ ರಾಶಿಯಿಂದ ಖಂಡಿತಮ್ಮ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹ ಇರೋದ್ರಿಂದ ವೃಶ್ಚಿಕ ರಾಶಿಯವರು ದೂರಭಾರ ಪ್ರಯಾಣ, ವ್ಯವಹಾರಗಳಲ್ಲಿ ಒಂದಷ್ಟು ಲಾಭ, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಬ್ಯಾಂಕು ಆಫೀಸು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಸಹಿತ ಒಂದಷ್ಟು ಲಾಭ ಇರತಕ್ಕಂಥದ್ದು, ದೂರಭಾರ ಪ್ರಯಾಣ ಹೊರಡುವಂಥ ಕಾಲ ಆದರೆ ಮಾತ್ರ ನೀವು ಒಂದು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ಅರಿಶಿಣವನ್ನು ನೀರಲ್ಲಿ ಕಲಸಿ ಫಸ್ಟು ಅರಿಶಿಣ ನೀರಲ್ಲಿ ದೃಷ್ಟಿ ತೆಗೆದು ಆ ನೀರನ್ನು ಆಚೆ ಹಸಿರುಗಿಡದ ಮೇಲೆ ಚೆಲ್ಲಿದ ನಂತರ ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಅಥವಾ ದೂರಭಾರ ಪ್ರಯಾಣವನ್ನು ಆಗ ನೀವು ಅದು ನಿರ್ಣಯ ತೆಗೆದುಕೊಳ್ಬೋದು. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಬಹಳ ಬೇಗ ಕೋಪ ಮಾಡ್ಕೊಂಡ್ಬಿಡ್ತೀರಿ. ಕೋಪವನ್ನು ಕಡಿಮೆ ಮಾಡಿ ಆದಷ್ಟು ಒಳ್ಳೆಯ ಕೆಲಸದ ಕಡೆ ಗಮನ ಕೊಡಿ. ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಅದರ ಫಲಗಳನ್ನು ಅಷ್ಟೇ ಬೇಗ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಮೊನ್ನೆ ಗ್ರಹಣ ಆದ ನಂತರ ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದು ಸೂರ್ಯಗ್ರಹಣ ಆದಮೇಲೆ ಶುರುವಾಗಿದೆ. ಸೂರ್ಯಗ್ರಹಣದ ಜೊತೆಗೆ ಈಗ ಚಂದ್ರಗ್ರಹಣವೂ ಆಗಿದೆ. ಹಾಗೆ 2 ಗ್ರಹಣಗಳು ಒಂದೇ ಮಾಸದಲ್ಲಿ ಬಂದದ್ರಿಂದ ಧನುರಾಶಿಯವರಿಗೆ ಮನಸ್ಸು ಮೇಲೆ ಒಂದಷ್ಟು ಗದಾಪ್ರಹಾರ ಬೇಡಿದೆ. ಅಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ತೃಪ್ತಿ ಇಲ್ಲ. ಮಾಡುವ ಪ್ರತಿಯೊಂದು ಕಾಯಕವೂ ಒಂದು ಸತಿ ಅಲ್ಲ 2 ಸತಿ ಅದರ ಆಲೋಚನೆ ಮಾಡ್ತಾನೆ ಇರ್ತೀರಿ. ಯಾವುದೂ ಸರಿಯಾದಂಥ ರೀತಿ ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ಲ. ಇಂತಹ ಪರಿಸ್ಥಿತಿಯಲ್ಲಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಸಿದ್ಧ ಒಂದಿಷ್ಟು ಒಳಿತಾಗಬೇಕು, ಏನಾದರೂ ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ, ದೇವಿಯ ಆರಾಧನೆ. ಇದನ್ನು ಮಾಡಿ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡು ತದನಂತರ ಆಚೆ ಹೊರಡೋದ್ರಿಂದ, ಹಾಗೆ ಒಂದಷ್ಟು ತುಂಬೆ ಹೂವನ್ನು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಬರ್ತಕ್ಕಂಥ ದೋಷಗಳನ್ನು ಇರ್ತಕ್ಕಂಥ ಸಮಸ್ಯೆಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಸಹಿತ ಅಷ್ಟು ಸಮಂಜಸವಲ್ಲದರಿಂದ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಕಳೆದ 2 ಗ್ರಹಣಗಳು ಲಾಭ ಇರತಕ್ಕಂಥದ್ದಲ್ಲ, ಸ್ವಲ್ಪ ಮಟ್ಟಿಗೆ ಸಮಸ್ಯೆನೇ ಇದೆ. ಯಾಕೆಂದರೆ ಗ್ರಹಸ್ಥಿತಿಗಳಲ್ಲೂ ಸಹಿತ ಅಷ್ಟು ಸಮಂಜಸವಾದಲ್ಲ. ಮಾನಸಿಕವಾದಂತಹ ಒತ್ತಡ, ಒಂದಿಷ್ಟು ಚಂಚಲತೆ, ಒಂದಷ್ಟು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು, ಅಥವಾ ನಿಮಗೆ ಯಾರು ಏನು ಕೊಡಬೇಕಾಗಿದೆಯೋ ಕೊಡಬೇಕಾಗಿರ್ತಕ್ಕಂಥವರೆಲ್ಲ ಇವತ್ತು ನಾಳೆ ಅಂತ ದಿನ ಮುಂದೆ ಕಳಿಸುವಂಥದ್ದು, ಒಂದಷ್ಟು ಆರೋಗ್ಯದ ಮೇಲೂ ಬೀರುವಂತಹ ಗದಾಪ್ರಹಾರ ಸಾಕಷ್ಟು ಎದುರಾದ್ರಿಂದ ಸ್ವಲ್ಪ ಮಟ್ಟಿಗೆ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಆದಷ್ಟು ಇವತ್ತಿನ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೋದಾದರೆ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಾದರೆ ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಅಥವಾ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಈಗಾಗಲೇ ಸೂರ್ಯಗ್ರಹಣ ಚಂದ್ರಗ್ರಹಣದಿಂದ ಗ್ರಹಣ ಫಲಗಳಿಂದ ಒಂದಷ್ಟು ದೋಷಗಳಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಯಾವಾಗ ಏನು ಕಥೆಯೋ ಏನಾಗುತ್ತೋ, ಯಾರು ಬಂದು ಏನು ಗಲಾಟೆ ಮಾಡ್ತಾರೋ, ಅಥವಾ ನಾನು ಎಷ್ಟೇ ಸೌಮ್ಯವಾಗಿದ್ದರೂ ಯಾರಾದರೂ ತಿರುಗಿ ಬೀಳ್ತಾರಾ, ಏನಾದರೂ ತೊಂದರೆ ಆಗ್ಬೋದಾ, ಏನೋ ಒಂದು ಕೆಲಸ ಅಂದ್ಕೊಂಡಿದ್ದೀನಿ, ಅಂದುಕೊಂಡ ಕೆಲಸ ಇವತ್ತಿಗೂ ಆಗ್ತಾ ಇಲ್ವಲ್ಲ. ಭೂಮಿಗೆ ಸಂಬಂಧಪಟ್ಟಿದ್ದಿರಲಿ, ವ್ಯವಹಾರಗಳಲ್ಲಿ, ಆರ್ಥಿಕ ಪರಿಸ್ಥಿತಿ ಇರಲಿ, ಒಟ್ಟಾರೆ ಹೇಳಬೇಕಂದ್ರೆ ಎಲ್ಲವೂ ಸಹಿತ ನಿಮ್ಮ ಕಣ್ಣೆದುರುಗ ಇದೆ, ಆದರೆ ಕೈಗೆ ಬರ್ತಕ್ಕಂಥದ್ದಲ್ಲ. ಹಿರಿಯರು ಒಂದು ಮಾತು ಹೇಳ್ತಾರೆ, ನಾವು ಊಟ ಕೂತ್ಕೊಂಡ್ರು ಸಹಿತ ತುತ್ತೆತ್ತಿ ಇನ್ನೇನು ಬಾಯಿಗೆ ಇಟ್ಕೊಳ್ಬೇಕು, ಅಷ್ಟೊತ್ತಿಗೆ ಇನ್ಯಾರೋ ಬಂದು ಎಬ್ಸೋವಂಥದ್ದು ಅಥವಾ ಇನ್ನೇನೋ ಆಗುವಂಥದ್ದು. ಒಟ್ಟಾರೆ ಮೃಷ್ಟಾನ್ನ ಎಂಬತಕ್ಕಂಥದ್ದು ಕಣ್ಣೇ ಕಾಣುತ್ತೆ. ಅದನ್ನು ಸವಿಲಿಕ್ಕಾಗಲಿ ಅಥವಾ ತೊಗೊಳ್ಳಿಕ್ಕಾಗಲಿ ಅಥವಾ ನಿಮಗೆ ಬೇಕಾದಂಥ ರೀತಿ ಉಪಯೋಗಿಸ್ಕೊಳ್ಳಿಕ್ಕಾಗಲಿ ಏನೂ ಮಾಡಲಿಕ್ಕಾಗೋದಿಲ್ಲ. ಇಂತಹ ಪರಿಸ್ಥಿತಿ ಕುಂಭರಾಶಿಯವರಿಗೆ ಪ್ರಸ್ತುತ ಇದೆ. ಇದಕ್ಕಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬೇಕು, ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಬೇಕು. ಇವತ್ತಂತೂ ನೀವು ಕಂಪಲ್ಸರಿ ಚಂದ್ರನ ಮತ್ತು ರಾಹುವನ್ನು, ಅಂದರೆ ರಾಹು ಚಂದ್ರಗ್ರಹವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯವಾದರೆ ಶಿವಮಂದಿರಕ್ಕೆ ಬಂದು ಒಂದು ಶಿವದೀಪೋತ್ಸವ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿಕೊಳ್ಳಿ, ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಸಕಲ ವಿಧವಾದದಲ್ಲೂ ಆರ್ಥಿಕ ಪರಿಸ್ಥಿತಿಯಿಂದಲೂ ಅಥವಾ ವ್ಯವಹಾರಗಳಲ್ಲೂ ಒಂದೆಜ್ಜೆ ಮುಂದೆ ಹಾಕುವಂಥ ಫಲ ಇದೆ. ಆದರೆ ದೂರಭಾರ ಪ್ರಯಾಣ ಹೊರಡಬೇಕು, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಉದ್ಯೋಗ ನಿಮಿತ್ತ ದೂರ ಹೊರಡತಕ್ಕಂಥದ್ದು, ಅಥವಾ ಏನಾದರೂ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ಉದ್ಯೋಗದಲ್ಲಿ ಒಂದಷ್ಟು ಬದಲಾವಣೆ ಇರತಕ್ಕಂಥದ್ದು, ಅಲ್ಲಿ ಒಂದಷ್ಟು ಜನ ರಾಕ್ಷಸರು ನೀವು ಹಾಕುವ ಹೆಜ್ಜೆಯನ್ನು ದಾರಿ ತಪ್ಪು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ನೋವು ಕೊಡುವಂಥವ್ರು ಎಲ್ಲರೂ ಹುಟ್ಕೊಳ್ತಾರೆ. ಆದರೆ ಇಂತಹ ಪರಿಸ್ಥಿತಿಯಲ್ಲೇ ಎಚ್ಚೆತ್ಕೋಬೇಕು, ಧೈರ್ಯ ಇರಬೇಕು. ಆ ಧೈರ್ಯವಾಗಿ ನೀವು ಹೆಜ್ಜೆ ಹಾಕಬೇಕಾದ್ರೆ ಮಧ್ಯಾಹ್ನ 2 ಗಂಟೆಯಿಂದ 4:20 ಯಾರನ್ನೂ ಮಾತಾಡ್ದಿರ ಸ್ವಲ್ಪ ಮೌನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಮೌನಂ ಸಮ್ಮತಿ ಲಕ್ಷಣ. ಆ ಮೌನವಾಗಿದ್ದರೆ ಎಲ್ಲ ಅದರಲ್ಲೇ ಉತ್ತರ ಸಿಕ್ಬಿಡುತ್ತೆ. ಅಂತಹ ಕಾಯಕಕ್ಕೆ ಇವತ್ತು ನೀವು ಮುಂದಾಗಬೇಕು. ಹಾಗೆ ಹೆಣ್ಣುಮಕ್ಕಳು ಮಾತ್ರ ದುಡುಕಿ ತೀರ್ಮಾನ ತಂದ್ಕೋಬೇಡಿ. ಇವತ್ತಿನ ದಿವಸ ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಚಿಟಿಕೆ ಅರಿಶಿಣವನ್ನು ಅಂಗೈಯಲ್ಲಿ ಹಾಕ್ಕೊಂಡು, ಒಂದು ಹನಿ ನೀರು ಹಾಕ್ಕೊಂಡು, ಅರಿಶಿಣದ ಉಂಡೆಯನ್ನಾಗಿ ತಯಾರು ಮಾಡಿಕೊಂಡು, ಅದನ್ನು ಯಾವುದಾದ್ರೂ ಹಸಿರು ಗಿಡದ ಎಲೆಗಳ ಮೇಲೆ ಆ ಅರಿಶಿಣದ ಉಂಡೆಯನ್ನಿಟ್ಟು ಅಲ್ಲೊಂದು ಪ್ರಾರ್ಥನೆ ಮಾಡಿ ನಂತರ ಆಚೆ ಹೊರಡಿ.
ಸಂಜೆ ಮನೆಗೆ ಬಂದಾದ ನಂತರ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ಒಂದು ದೀಪ ಅಂಟಿಸಿ ಮನೇಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವಿಶ್ ಹ್ಯಾಪಿ ಬರ್ತ್ಡೇ. ಡೇಟ್ ವಿಶ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ. ಗುರುಜಿ ಹತ್ರ ಮಾತಾಡಬೇಕಾಗಿತ್ತು, ನಮ್ಮ ಸೊಸೆ ಬಗ್ಗೆ, ನನ್ನ ಬಗ್ಗೆ. ಖಂಡಿತ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ. ಹೌದು ಗುರುಜಿ, ನಾನು 2 ಸಮಸ್ಯೆ ಗುರುಜಿ. ಏನಂದ್ರೆ ನಮ್ಮ ಸೊಸೆ 2 ತಿಂಗಳಿದ್ಲು ಗುರುಜಿ, ಪ್ರೆಗ್ನೆಂಟ್. ಅವಳಿಗೆ ಗೊತ್ತಾಗಿಲ್ಲ ಗುರುಜಿ. ಅವಳು ಗೊತ್ತಾಗದಂಗೆ ಹಾಲ್ ಹಾಕ್ಬಿಟ್ಟಿದ್ದಾಳೆ ನಾಗಪ್ಪಗೆ. ಅದು ಅವಳಿಗೊಂದು ಭಯ ಆಗಿದೆ ಗುರುಜಿ. ಮತ್ತೆ ಎರಡನೇದೇನಂದ್ರೆ ಗುರುಜಿ, ಮೊನ್ನೆ ಸೂರ್ಯಗ್ರಹಣ ಇತ್ತಲ್ ಗುರುಜಿ. ಹೌದು. ಅವಾಗ ಗ್ರಹಣ ಇದ್ದಾಗೆಲ್ಲ ನಾವೆಲ್ಲ ನೀಟಾಗಿ ಕತ್ಲದಲ್ಲೇ ಎಲ್ಲಾ ಸೇಫ್ಟಿಯಾಗಿದ್ಲು ಗುರುಜಿ. ಸ್ನಾನಗಿನ ಎಲ್ಲ ಆದ್ಮೇಲೆ ನಾವು ತಿಂಡಿಗೆ ಏನಾರ ತರಕಾರಿ ಹೆಚ್ಕೊಳ್ಳೋಣ ಅಂತ ತರಕಾರಿ ಹೆಚ್ಚಿನಮ್ಮ ಅನ್ಬಿಟ್ಲು. ನನಗ್ ಗೊತ್ತಾಗ್ಲಿಲ್ಲ ಗುರುಜಿ ತರಕಾರಿ ಹೆಚ್ಚಿಸ್ಬೇಕೋ ಬೇಡ ಅನ್ನೋದು ಅವಳ ಕಡೆಯಿಂದ. ಹೆಚ್ಚಿಸ್ಬಿಟ್ಟಿದೀನಿ. ಹೆಚ್ಚಾದ್ಮೇಲೆ ಇಲ್ಲೆಲ್ಲಾ ಜನ ಅಕ್ಕಪಕ್ಕದವರೆಲ್ಲ ಹೆಚ್ಚಬಾರ್ದಾಗಿತ್ತು, ಮಗು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಂದೇಳಿ ಭಯ ಪಡಿಸ್ತಾ ಇದ್ದಾರೆ ಗುರುಜಿ. ಅವಳು ತುಂಬಾ ಎದುರು ಬಿಟ್ಟಿದ್ದಾಳೆ. ಮತ್ತೆ ನಾನು ನಿನ್ನೆ ಅನುಷ್ಠಾನನು ಮಾಡಿದೀನಿ ಗುರುಜಿ, ನಿನ್ನೆ ಚಂದ್ರದ್ದು ಗ್ರಹಣದ ಪೂಜೆ ಎಲ್ಲ. ಆಮೇಲೆ ಇವತ್ತು ನಮ್ಮ ತಂದೆ ಆಸೆ ಈಡೇರಿಸಕ್ಕೆ ಇವತ್ತೊಂದು ಒಳ್ಳೆ ಕೆಲ್ಸಕ್ಕೆ ಹೊಂಟಿದೀನಿ ಗುರುಜಿ. ನನ್ನ ದನಿ ಒಳಗೆ ನಿಮಗೆ ಗೊತ್ತಾಗ್ತಿದೆ ಎದಕ್ ಹೊಂಟಿದ್ದಾಳೆ ಅನ್ನೋದು. ನಾವ್ ಹೇಳುದೇ ಬೇಡ, ನಿಮ್ ಆಶೀರ್ವಾದ ಒಂದ್ ಕೊಡಿ ಗುರುಜಿ. ನಮ್ ಸೊಸೆ ಹತ್ರ ಒಂದ್ ಸ್ವಲ್ಪ ಮಾತಾಡಿ ಗುರುಜಿ. ಭಯ ಪಟ್ಟಿದ್ದಾಳೆ ತುಂಬಾ ಅವಳು. ಕೊಡಿ, ನಾನು ಮಾತಾಡ್ತೇನೆ, ಕೊಡಿ. ಹಾ ಸರ್. ಹಲೋ ಹಲೋ, ನಮಸ್ತೆ ಗುರುಜಿ. ನನ್ನ ಹೆಸರು ರೂಪಾ ಅಂತ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ನಂಗೆ ಇವಾಗ 6 ತಿಂಗಳು. 2 ತಿಂಗಳಲ್ಲಿ ನಾನು ನಾಗಪ್ಪಗೆ ಹಾಲು ಹಾಕ್ಬಿಟ್ಟಿದ್ದೀನಿ ಗುರುಜಿ. ಮೊನ್ನೆ ಸೂರ್ಯಗ್ರಹಣ ಇರುವಾಗ ಎಲ್ಲ ಸ್ನಾನ ಎಲ್ಲ ಮುಗಿದ್ಮೇಲೆ ತರಕಾರಿ ಎಲ್ಲ ಕಟ್ ಮಾಡಿದೀನಿ. ಏನು ಸಮಸ್ಯೆ ಇಲ್ವಾ ಗುರುಜಿ? ನನಗೂ ಇದೊಂದು ಪ್ರಶ್ನೆ ಬಹಳ ಹೊಸದು ಅನ್ನಿಸ್ತಾ ಇದೆ. ಯಾಕೆಂದರೆ ಗ್ರಹಣ ಬಿಟ್ಟಾದ ಮೇಲೆ ಗರ್ಭಿಣಿ ಸ್ತ್ರೀಯರು ತರಕಾರಿ ಹಚ್ಚಬಹುದಾ ಹಚ್ಚಬಾರ್ದಾ ಅಂದರೆ, ಯಾರೂ ಇಲ್ದಿರ ಇರುವಾಗ ಗರ್ಭಿಣಿ ಸ್ತ್ರೀಯರು ತರಕಾರಿನ ಕ್ಯಾರೆಟು, ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಹಂಗಾಗಿ ಹಿಡಿ ಹಾಕ್ಬಿಡ್ಬೇಕು. ಹಿಡಿ ಹಾಕ್ಬಿಟ್ಟು ಅದನ್ನು ಹಾಗೆ ಬೇಯಿಸಿ ಉಪ್ಪಿಟ್ಟು ಮಾಡ್ತಿರೋ, ಹುಳಿ ಮಾಡ್ತಿರೋ, ಒಂದೊಂದು ಇಷ್ಟಿಷ್ಟುದ್ದ ಪೀಸ್ ಮಾಡ್ಕೊಂಡು ಹಾಗೆ ತಿನ್ನೋದು ಎಷ್ಟು ಕ್ರಮ? ಅಲ್ಲ, ಅದು ಕಟ್ ಮಾಡಿದ್ರೆ ಮಗುಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ. ಒಟ್ಟಿನಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೂ ಇಂತಹ ಒಂದೊಂದು ಪ್ರಶ್ನೆಗಳು ಆಗಾಗ ಬಂದರೆ ನನಗೂ ಒಂದು ಆನಂದ, ನಗದಕ್ಕೊಂದು ಸ್ವಲ್ಪ ಅವಕಾಶ. ನಾನು ಹೇಳೋದು ಒಂದು ಬೇರೆ ಇರುತ್ತೆ ಗುರುಜಿ ಪ್ರಶ್ನೆ. ಅಲ್ಲಮ್ಮ, ಇರಲಿ, ನಿಮ್ಮ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ ನನ್ನ ನಗುವಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ನಿನಗೆ. ಏನೂ ಭಯ ಪಡಬೇಡ. ನಿನಗಾಗಲಿ ನಿನ್ನ ಗರ್ಭದಲ್ಲಿರ್ತಕ್ಕಂಥ ಶಿಶುವಿಗಾಗಲಿ ಯಾವುದೇ ಕಿಂಚಿತ್ತೂ ಲೋಪ ಇಲ್ಲ. ಆಮೇಲೆ ನಾಗಪ್ಪನಿಗೆ ಹಾಲು ಹಾಕಿದ್ದೀನಿ ಅಂದಲ್ಲ, ನಾಗಪ್ಪನಿಗೆ ಹಾಲು ಹಾಕಿ ನಮಸ್ಕಾರ ಮಾಡಿರ್ತಕ್ಕಂಥದ್ದು ನಾಗನ ಅನುಗ್ರಹ ಪಡಿಲಿಕ್ಕೆ, ಅದರಿಂದ ದೋಷ ಅಲ್ಲ. ಆಯ್ತಾ? ಇವತ್ತಿನಿಂದ ಈ ಎರಡನ್ನೂ ಮನಸ್ಸಿಂದ ತೆಗಿ. ಇನ್ಯಾವ್ದಾದ್ರು ಬೇರೆ ಇದೆಯಾ? ಬೇರೆ ಇಲ್ಲ ಗುರುಜಿ. ಅವತ್ತು ಊಟ ರಾತ್ರಿ ಮಾಡಿದ ಗ್ರಹಣದ ದಿವಸ ಮಾಡ್ಬೇಕು ಗುರುಜಿ. ಮಾಡಬಾರ್ದಾಗಿತ್ತಲ್ವಾ? ಅದನ್ನ ಯಾರು ಹೇಳಿಲ್ವಾ? ನೋಡಮ್ಮ, ಈ ಸುತ್ತಮುತ್ತ ಇರ್ತಕ್ಕಂಥ ಜನ ನನಗೆ ನಿಮ್ಮಂಥವರೇ ಸಿಗಬೇಕು ಅಂತ ಹೇಳಿ ಅವ್ರು ನಿಮಗೆ ತಲೆಗೆ ತಿಂತಾರಲ್ಲ, ತರಕಾರಿ ಹಚ್ಚದೇರಾ ಇನ್ನು ಹೇಗ ಮಗ ತಾಯಿ? ಏನು ಭಯ ಪಡಬೇಡ, ಧೈರ್ಯವಾಗಿರು. ಯಾಕೆ ಅಂದ್ರೆ ನೀವು ಒಂದೊಂದು ಮಾತುಗಳೊಳಗು ಮುತ್ತು ರತ್ನ ಬಂಗಾರ ಎಲ್ಲ ಸಿಗುತ್ತೆ ಗುರುಜಿ. ನೀವು ಕೊಡುವ ಮಾತುಗಳು ರೀತಿ ನಾವು ತಿಳುವಳಿಕೆ ಹೋಗೋದ್ರೊಳಗೆ ನಮಗೆ ಸಮಾಧಾನ ಆಗ್ಬೇಕಂದ್ರೆ, ಪರಿಹಾರ ಹುಡ್ಕಬೇಕಂದ್ರೆ ನೀವೇ ಅಣ್ಣ ತಂದೆ ಆಗಿ ನಮಗೆ ಕಾಣಿಸ್ತೀರಾ. ಅದಕ್ಕೋಸ್ಕರ ಗುರುಜಿ ಕೇಳಿದೀನಿ, ಏನ್ ತಿಳ್ಕೊಬೇಡಿ. ಇಲ್ಲ ತಿಳ್ಕೊಳ್ಳೋದಲ್ಲ. ಇವತ್ತು ನಿನ್ನಂತ ತಾಯಿ ಅಂದ್ರೆ ಎಷ್ಟೋ ಜನಕ್ಕೆ ಈ ತರ ನೋವು ಕೊಡ್ತಾರಲ್ಲ, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು, ಅವ್ರಿಗೆ ಬೇರೆ ಮಾಡ್ಲಿಕ್ಕೆ ಕೆಲಸನೇ ಇರಲ್ಲ. ಅವ್ರು ಉಡುವ ಕಾಟನ್ ಸ್ಯಾರಿಗೆ ಎಷ್ಟು ನೆರಿಗೆ ಬೀಳುತ್ತೆ ಅನ್ನೋದು ಅವ್ರು ಸರಿಯಾಗಿ ಗೊತ್ತಿರೋದಿಲ್ಲ. ರೇಷ್ಮೆ ಸೀರೆಗೂ ಒಂದೇ ನೆರಿಗೆ ಹಾಕಿರ್ತಾರೆ, ಕಾಟನ್ ಸ್ಯಾರಿಗೂ ಒಂದೇ ಹಾಕಿರ್ತಾರೆ. ಸೆರಗು ಮಾತ್ರ ಎಷ್ಟು ಬೇಕೋ ಅಷ್ಟು ಬಿಡೋದಿರ ಆಟ ಆಡಿರ್ತಾರೆ. ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಅದು ಬಿಟ್ಟು ಪಕ್ಕದವ್ರ ಮನೆಯಲ್ಲಿ ಇಂತಹ ಸಮಸ್ಯೆಗಳನ್ನ ಹುಡುಕೊಂಡು ನಿಮಗೆ ನೋವು ಕೊಡೋಕ್ಕೆ ನೋಡ್ತಾರಲ್ಲ, ಪಾಪ ಗರ್ಭಿಣಿ ಸ್ತ್ರೀ ಆ ತಾಯಿ ಇದರ ಪ್ರತಿ ದಿವಸ ಇದನ್ನು ತಲೆಯಲ್ಲಿ ಇಟ್ಕೊಂಡು, ಅಯ್ಯೋ ನಾನು ಹಾಲು ಹಾಕಿದೆ ನನಗೇನಾಗುತ್ತೋ, ಅಯ್ಯೋ ನಾನು ತರಕಾರಿ ಹಚ್ಚಿಬಿಟ್ಟೆ ನನಗೇನಾಗುತ್ತೋ ಏನೋ. ಆ ತರಕಾರಿಯಲ್ಲಿ ಯಾವೇ ತರಕಾರಿ ಹಚ್ಚಿದ್ರೋ ಏನೋ, ಅದಕ್ಕೆ ಸಪ್ರೇಟಾಗಿ ಏನಾರು ಹೇಳಿದ್ರೋ ಏನೋ. ಯಾವುದೇ ತರಕಾರಿ ಹಚ್ಚಿದ್ರೂ ಭಯಪಡಬೇಡಿ.
ಹೊಟ್ಟೆಗಾಗಿ, ಮನೆಗಿರ್ತಕ್ಕಂಥವ್ರು ಅಷ್ಟು ಜನ ಸಂರಕ್ಷಣೆಗಾಗಿ ಒಂದು ಹೆಣ್ಣು ತಾನು ಮಾಡಬೇಕಾಗಿರುವ ಕಾಯಕವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಭಗವತಿ ಅನುಗ್ರಹ ಪಡೆಯಲಿ. ದೇವರಿಗೆ ಹಾಲು ಹಾಕೋದ್ರಿಂದ ನಿಮಗೆ ಮೋಸ ಆಗುವುದಿಲ್ಲ. ದೇವರು ಯಾವತ್ತೂ ನಿನಗೇನೂ ತೊಂದರೆ ಮಾಡೋದಿಲ್ಲ. ಒಳ್ಳೆಯದಾಗಲಿ ತಾಯಿ, ನನ್ನ ಆಶೀರ್ವಾದನೂ ಇದೆ. ಹ್ಯಾಪಿಯಾಗಿರು, ಸಂತೋಷವಾಗಿರು. ಮಗು ಆದಮೇಲೆ ಸ್ವೀಟ್ ಕಳಿಸು. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ವಿಶೇಷವಾಗಿ ಕಾರ್ತಿಕ ಮಾಸದ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರ, ಪರಮೇಶ್ವರ, ಪಾರ್ವತಿ ದೇವಿಯ ಸಂಪೂರ್ಣ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಇರಬೇಕು ಅಂತ ಹೇಳಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಹಳ ವಿಶೇಷವಾಗಿ ನಿನ್ನೆ ನಡೆದಿರ್ತಕ್ಕಂಥ ಚಂದ್ರಗ್ರಹಣ ಒಂದಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಂಡಿರ್ತಕ್ಕಂಥದ್ದು ಇದೆ, ಒಂದಷ್ಟು ಅನಾಹುತಗಳನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇದೆ. ಯಾಕೆ ಅಂದರೆ ಒಂದೇ ಮಾಸದಲ್ಲಿ 2 ಗ್ರಹಣಗಳು ಬಂದಿರತಕ್ಕಂಥದ್ದು, ಸಾಕಷ್ಟು ಹೆಚ್ಚಿನ ಸಮಸ್ಯೆಗಳು ಕೂಡ ಎದುರಾಗ್ತಕ್ಕಂಥದ್ದು ಇರುತ್ತೆ. ಆ ಒಂದು ವಿಚಾರಕ್ಕೆ ಬಂದಾಗ ನಿನ್ನೆ ನಿಮ್ಮೆಲ್ಲರಿಗೋಸ್ಕರ ಲೋಕ ಕಲ್ಯಾಣಾರ್ಥಕವಾಗಿ ಮತ್ತು ಪ್ರತಿಯೊಬ್ಬರು ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳು ನೀವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಇಲ್ಲಿಂದ ಹಿಡಿದು ಕೊಲ್ಲೂರಿನವರೆಗೂ ಹೋಗಿ ಕೊಲ್ಲೂರಿನ ಮೂಕಾಂಬಿಕಾ ಕ್ಷೇತ್ರದಲ್ಲಿ ತಾಯಿ ಮೂಕಾಂಬಿಕಾ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಅಲ್ಲಿರ್ತಕ್ಕಂಥ ಶಕ್ತಿ ಸ್ವರೂಪಿಣಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಒಂದು ಚಂಡಿಕಾ ಯಾಗವನ್ನು ಮಾಡಿರ್ತಕ್ಕಂಥದ್ದಿತ್ತು. ಆ ಚಂಡಿಕಾ ಯಾಗವನ್ನು ಮಾಡಿರ್ತಕ್ಕಂಥದ್ದು ಯಾಕೆ? ನೀವೆಲ್ಲರೂ ಕೂಡ ನೆಮ್ಮದಿಯಾಗಿರಬೇಕು. ಆ ಒಂದು ಚಂದ್ರಗ್ರಹಣದಿಂದ ಆಗಿರತಕ್ಕಂಥ ಅನಾಹುತಗಳಿಂದ ಬಂದಿರತಕ್ಕಂಥ ಸಮಸ್ಯೆಗಳಿಂದ ಸಂಕಷ್ಟಗಳಿಂದ ಎಲ್ಲದರಿಂದಲೂ ಕೂಡ ದೂರ ಆಗಬೇಕು. ತಾಯಿಯಲ್ಲಿ ಅಭಯಹಸ್ತಳಾಗಿರೋದ್ರಿಂದ ಆ ತಾಯಿ ಅಭಯಹಸ್ತದಿಂದ ಎಲ್ಲರಿಗೂ ಕೂಡ ಕೃಪಾಶೀರ್ವಾದ ಸಿಗಬೇಕು ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ, ಒಂದು ದೃಢ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಲಿಕ್ಕೆ ಅಂತ ಹೇಳಿ ನಾವು ಕೂಡ ಹೋಗಿರ್ತಕ್ಕಂಥದ್ದಿತ್ತು. ಅಲ್ಲಿ ತಾಯಿಯ ಸಂಪೂರ್ಣ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ನಿಜವಾಗ್ಲೂ ಸಿಕ್ಕಿದೆ ಅಂತ ಎಂಬತಕ್ಕಂಥ ಮಾತನ್ನು ಹೇಳ್ತೀನಿ. ಯಾಕೆ ಅಂದರೆ ಅಲ್ಲಿ ನಡೆದಿರ್ತಕ್ಕಂಥ ಅಚ್ಚರಿಗಳನ್ನು ನಾನು ಹೇಳೋದಕ್ಕಿಂತ ಇನ್ನು ಮುಂದೆ ಶನಿವಾರದ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥದ್ದು, ಶನಿವಾರದ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಕ್ಕಂಥದ್ದು, ಆ ದೃಶ್ಯಗಳನ್ನು ತಾವೇ ನೋಡಿ ಆ ಆನಂದವನ್ನು ಪಡಿಬೇಕು. ಯಾಕೆಂದರೆ ನಾನೀಗ ಹೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಕಾತುರತೆ ಕಡಿಮೆ ಆಗುತ್ತೆ. ಈ ಒಂದು ಕಾತುರತೆ ಅನ್ನೋ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ನಡೆದಿರ್ತಕ್ಕಂಥ ಪವಾಡಗಳು, ಆ ಅಚ್ಚರಿಗಳು, ಹೋಮದ ಸಮಯದಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಷ್ಟು ಅಚ್ಚರಿಗಳು ನಿಜಕ್ಕೂ ಕೂಡ ಹೇಳಲಿಕ್ಕೆ ಪದಗಳೇ ಸಾಲದು. ಮೈ ರೋಮಾಂಚನ ಎಂಬತಕ್ಕಂಥದ್ದು ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು. ಇನ್ನು ಮನೋಗತ ಪ್ರಶ್ನಾತಂತ್ರಕ್ಕೂ ಕೂಡ ಸಮಯದ ಅಭಾವ ಇದೆ. ಇನ್ನು ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಮೊದಲನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮಃ ಶಿವಾಯ. ಎರಡನೇದಾಗಿ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಐಂ ಕ್ಲೀಂ ಶ್ರೀಂ, ಐಂ ಕ್ಲೀಂ ಶ್ರೀಂ, ಐಂ ಕ್ಲೀಂ ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ಮಹಾವಿಷ್ಣುವೇ ನಮಃ. ಓಂ ಮಹಾವಿಷ್ಣುವೇ ನಮಃ. ಓಂ ಮಹಾವಿಷ್ಣುವೇ ನಮಃ. ಓಂ ಮಹಾವಿಷ್ಣುವೇ ನಮಃ. ಬಹಳ ವಿಶೇಷವಾಗಿ ಐಂ ಕ್ಲೀಂ ಶ್ರೀಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಅಶುಭ ಫಲದಲ್ಲಿರ್ತಕ್ಕಂಥದ್ದು, ಮೊದಲು ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ಅಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಮಿಥುನ ರಾಶಿ,
ತುಲಾರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಮಿಥುನ ರಾಶಿ, ತುಲಾರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಈ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ನಿನ್ನೆ ನಡೆದಿರ್ತಕ್ಕಂಥ ಚಂದ್ರಗ್ರಹಣ, ಚಂದ್ರಶೇಖರನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಬೇಕಾಗಿರತಕ್ಕಂಥದ್ದಿದೆ. ಯಾಕೆಂದರೆ ಕಾರ್ತೀಕ ಮಾಸದಲ್ಲಿ ಶಿವನ ಅನುಗ್ರಹವನ್ನು ಪಡಿತಕ್ಕಂಥದ್ದೇ ಒಂದು ಅಪಾರ. ಯಾಕೆಂದರೆ ಕಾರ್ತೀಕ ಮಾಸ, ಶಿವ ಅಂದರೆ ಯಾರು? ಚಂದ್ರಶೇಖರ, ಚಂದ್ರನನ್ನು ಆತನ ಶಿರದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಶಿರದಲ್ಲಿ ಅಂದರೆ ಆತನ ಜಟೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಅಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಚಂದ್ರಶೇಖರನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ಅಷ್ಟಾಗಿ ಆಸಕ್ತಿ ಇರ್ತಕ್ಕಂಥದ್ದಲ್ಲ. ಯಾವ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಮನಸ್ಸಿನಲ್ಲಿ ಒಂದಷ್ಟು ಭಯಭೀತರಾಗ್ತಕ್ಕಂಥದ್ದಿರುತ್ತೆ, ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಇರ್ತಕ್ಕಂಥದ್ದಿರುತ್ತೆ. ಚಂದ್ರ ಮನಸ್ಕಾರಕ, ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಭಯವನ್ನು ದೂರ ಮಾಡ್ತಕ್ಕಂಥದ್ದಿರುತ್ತೆ, ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಅಂತಹ ಚಂದ್ರಶೇಖರನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಚೂರು ಅಕ್ಕಿ, ಒಂದು ಚೂರು ಹಾಲು ಮತ್ತು ಒಂದು ಚೂರು ಮೊಸರು, ಅಕ್ಕಿ, ಹಾಲು, ಮೊಸರು ಇವು ಮೂರನ್ನು ಕೂಡ ಚಂದ್ರಶೇಖರ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು, ಅಲ್ಲಿ ಚಂದ್ರಶೇಖರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಈ ಒಂದು ಚಿಟುಕು ಅನುಷ್ಠಾನವನ್ನು ಮಾಡಿದ್ದೆ ಆದರೆ ಬಂದಿರತಕ್ಕಂಥ ಸಂಕಷ್ಟಗಳಿಂದ, ಒಂದಷ್ಟು ದೋಷಗಳಿಂದ ಕಿಂಚಿತ್ ದೂರ ಆಗ್ತೀರಾ, ಒಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೂಡ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ ಮತ್ತು ಮಕರ ರಾಶಿ. ಈ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಪ್ರಾರಂಭದ ಹಂತದಲ್ಲಿ ನೋಡಿ, ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನೇನೋ ಕಾರ್ಯಸಿದ್ಧಿ ಮಾಡ್ಕೊಳ್ತೀರ, ಆದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾರಂಭದ ಹಂತದಲ್ಲಿರ್ತಕ್ಕಂಥ ಆ ಒಂದು ಫಾಸ್ಟು, ಆ ಒಂದು ಸ್ಪೀಡಾಗಿ ಮುಂದೆ ಹೋಗ್ತಕ್ಕಂಥದ್ದು, ಇಲ್ಲಾಂದರೆ ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಅಂತ್ಯದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಸ್ಲೋ ಆಗ್ತಕ್ಕಂಥದ್ದಿರುತ್ತೆ. ಆ ಅಂತ್ಯ ಸಮಯ ಯಾವುದು? ಬೆಳಗಿನ ಜಾವ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಬಹಳ ವೇಗವಾಗಿ ತಾವು ಮುಂದೆ ಹೋಗ್ತಕ್ಕಂಥದ್ದಿರುತ್ತೆ. ಆದರೆ 2 ಗಂಟೆ ಆದ ನಂತರ ಎಲ್ಲರೂ ಕೂಡ ಸ್ಲೋ ಆಗಿ ಹೋಗ್ತೀರಾ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆ ಒಂದು ಆಸಕ್ತಿ ಇರೋದಿಲ್ಲ. ಮಾಡ್ತಕ್ಕಂಥ ಕೆಲಸದಲ್ಲಿ ಆ ಒಂದು ಏನಂದರೆ ಯೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಕಳ್ಕೊಂಡು ಬಿಡ್ತೀರಾ. ಭಯಭೀತರಾಗ್ತಕ್ಕಂಥದ್ದಿರುತ್ತೆ. ಅಯ್ಯೋ, ಈ ಕೆಲಸ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ, ನಾನು ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದೇನೆ, ಈ ಕೆಲಸ ಕಾರ್ಯಸಿದ್ಧಿ ಆಗಲ್ಲ ಬಿಡು ಎಂಬತಕ್ಕಂಥ ಮನಸ್ಸಿನಿಂದ ತಾವೇನಾದರೂ ಬಿಟ್ಟಿದ್ದೆ ಆದರೆ ಅಲ್ಲಿ ಮತ್ತೆ ಹೆಡುವತಕ್ಕಂಥದ್ದಿರುತ್ತೆ. ದೃಢ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ, ಬಂದಿರತಕ್ಕಂಥ ಸೋಲನ್ನು ಒಪ್ಕೊಂಡು ಇನ್ನೂ ದೃಢ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ ತಾವು ಮುನ್ನುಗ್ಗಿದ್ದೆ ಆದರೆ ಜಯ ಮಾತ್ರ ಖಚಿತ. 100% ತಾವು ಆ ಒಂದು ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತ ವಿಷ್ಣು ಪರಮಾತ್ಮನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಹೇಗಾದರೂ ಮಾಡಿ ಕಾರ್ಯಸಿದ್ಧಿ ಮಾಡ್ಕೊಳ್ಳೇಬೇಕು ಅಂದರೆ ವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋಗಿ ತುಳಸಿಯನ್ನು ಕೊಟ್ಟು ಅರ್ಪಣೆಯನ್ನು ಮಾಡಿ, ಅಲ್ಲಿರ್ತಕ್ಕಂಥ ತುಳಸಿ ಪ್ರಸಾದವನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಂಡಿದ್ದೆ ಆದರೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಪ್ರಾರಂಭದಲ್ಲಿ ಇರ್ತಕ್ಕಂಥ ಆ ಒಂದು ಸ್ಪೀಡನ್ನು ಅಂತ್ಯದ ಸಮಯದವರೆಗೂ ಅದೇ ರೀತಿ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸದಲ್ಲೂ ಕೂಡ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಭ ಫಲದಲ್ಲಿ ಇರುವಂತಹ ರಾಶಿಗಳವ್ರ ಬಗ್ಗೆ ಹೌದು, ಇಂದಿನ ಭಾಗದಲ್ಲಿ ಮಿಶ್ರ ಮತ್ತು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರನ್ನ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿದೆ. ಇನ್ನು ಶುಭ ಫಲವನ್ನು ತಿಳಿಸ್ಕೊಡ್ತಕ್ಕಂಥದ್ದು, ಇನ್ನು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥವ್ರು ಸಿಂಹರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಸಿಂಹರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಯಶಸ್ಸನ್ನೇ ಸಿದ್ಧಿಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ನಿಮ್ಮ ಮನೋಚಿಂತಿತ ಕಾರ್ಯವು ದೈವ ಬಲದಿಂದ ಕೂಡಿರತಕ್ಕಂಥದ್ದಿರುತ್ತೆ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವಲ್ಲೂ ಕೂಡ ಸೌಭಾಗ್ಯವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿರುತ್ತೆ. ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಅನುಗ್ರಹ ಇವತ್ತಿನ ದಿವಸ ಶುಭ ಫಲದಲ್ಲಿರ್ತಕ್ಕಂಥವ್ರು ನಿಮ್ಮೆಲ್ಲರಿಗೂ ಕೂಡ ಇದೆ. ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನವಗ್ರಹ ಅದರಲ್ಲೂ ಪ್ರತ್ಯೇಕವಾಗಿ ಚಂದ್ರ ಮತ್ತು ರಾಹು ಚಂದ್ರಗ್ರಹದ ವಿಶೇಷವಾದಂತಹ ಅನುಷ್ಠಾನ ಆಗಬೇಕಾಗಿದೆ. ಅನುಷ್ಠಾನಕ್ಕೆ ಈಗ ನಾವು ಸನ್ನಿಹಿತರಾಗೋಣ. ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡಿ. ಕಯಾನಶ್ಚಿತ್ರ ಆಭೂತಿದಿ ಸದಾರುತ ಸಖ ಕಯಾಜಿಷ್ಠಯಾವೃತ. ಇಲ್ಲಿ ರಾಹುಗ್ರಹ. ಓಂ ಗೌರೀರ್ಮ್ಯಮಾಯ ಸಲಿಲಾ ನಕ್ಷತ್ರದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದಿ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ವಸ್ತ್ರನ ಅಲ್ಲೇ ಹಾಕು. ವಸ್ತ್ರನ ಮುಂದ್ಗಡೆ ಹಾಕಿ ಫಸ್ಟ್. ಸರಿ.
ತಟ್ಟೆ ಕೊಡು. ಓಂ. ಇಲ್ಲಿ ಶ್ವೇತವರ್ಣದ ವಸ್ತ್ರ ಅಂದರೆ ಬಿಳಿಯ ಬಣ್ಣದ ಬಟ್ಟೆ, ಅದರಲ್ಲಿ ಒಂದು ಭಾಗದಲ್ಲಿ ಅಕ್ಕಿ, ಬಲಗಡೆ ಅಕ್ಕಿ ಹಾಕುವಂಥದ್ದು. ನಿಮ್ಮ ಶಕ್ತಿ ಅನುಸಾರ 1 ಹಿಡಿನೋ ಅರ್ಧ ಕೆ ಜಿನೋ 1 ಕೆ ಜಿನೋ ನಿಮ್ಮ ಶಕ್ತಿ ಅನುಸಾರ. ದಾನ ಕೊಡುವಾಗ ಯಾವತ್ತೂ 1 ಹಿಡಿ ಅಕ್ಕಿ ಕೊಟ್ಟರೆ ಅವ್ರು ಏನು ಮಾಡಲಿಕ್ಕಾಗತ್ತೆ? ದೇವಸ್ಥಾನಕ್ಕೆ ಪ್ರಸಾದಕ್ಕಾಗಲಿ ಅಥವಾ ಯಾರಿಗಾದ್ರು ದಾನ ಕೊಡಬೇಕಾದ್ರೂ ಒಂದು ಅರ್ಧ ಕೆ ಜಿ 1 ಕೆ ಜಿ ಅಷ್ಟು ಅಕ್ಕಿ ಕೊಟ್ಟರೆ ಅದನ್ನು ಆಹಾರ ರೂಪದಲ್ಲಿ ಅವ್ರು ತೊಗೊಂಡಾಗ ಅದರಿಂದ ಅನುಕೂಲವೇ ಆಗಿರುತ್ತೆ, ಅದು ಅನನುಕೂಲ ಆಗ್ತಕ್ಕಂಥದ್ದಲ್ಲ. ಇನ್ನು ಎಡಭಾಗದಲ್ಲಿ ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು, ಇನ್ನೂ ಸ್ವಲ್ಪ ಆ ಕಡೆಗೆ ಹೋಗಲಿ. ಉದ್ದು ಒಂದು ಭಾಗದಲ್ಲಿ ಅಕ್ಕಿ, ಮತ್ತೊಂದು ಭಾಗದಲ್ಲಿ ಉದ್ದಿನಬೇಳೆ. ಇದಕ್ಕೆ 4 ಸೆಟ್ಟು ವಿಳೆದೆಲೆ ಅಡಿಕೆ. ನಾಲ್ಕು ದಿಕ್ಕಲ್ಲೂ 4 ದಿಕ್ಕಲ್ಲೂ. ದಿಕ್ಕಲ್ಲೂ 4 ವಿಳೆದೆಲೆ ಅಡಿಕೆ. ಇನ್ನು ಒಳಗಡೆ ಇಟ್ಕೋಬೋದು. ಇದನ್ನು ದಾನ ಕೊಡುವಾಗ 2 ಗಂಟನ್ನು ಹಾಕಿ ಕೊಡಬೇಕು. ಮಧ್ಯದಲ್ಲಿ ಒಂದು ಇಟ್ಕೊಳ್ಳಿ. ಇದಕ್ಕೆ ಅಡಿಕೆ 2 ಅಡಿಕೆ ಇಟ್ಬಿಡಿ. 4 ಪೂರ್ಣಫಲ. ಪೂರ್ಣಫಲಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಆದಿಪೂಜಿತನು ಅಗ್ರಗಣ್ಯನಾದಂಥ ಗಣಪನ ಪ್ರಾರ್ಥನೆ. ಕಾಯಿಟ್ಬಿಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಈ ಕಾಯಿನ ನೈವೇದ್ಯಕ್ಕಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಮಧ್ಯದಲ್ಲಿ ಬೆಲ್ಲನ್ನು ಇಟ್ಬಿಡಿ. 2 ದೀಪಗಳನ್ನು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಳ್ಳಿ. ಅರಿಶಿಣದ್ವಾರಂ ಸಮರ್ಪಯಾಮಿ, ಕುಂಕುಮದ್ವಾರ ಸಮರ್ಪಯಾಮಿ. ಅರಿಶಿಣ ಕುಂಕುಮ 4 ಕಾಯಿ ಮೇಲೂ ಮತ್ತು ಚಂದ್ರನ ಮೇಲೆ ಮತ್ತು ರಾಹು ಮೇಲೆ ಅರಿಶಿಣ ಕುಂಕುಮ ಹಾಕಿ. ಅರಿಶಿಣದ್ವಾರಂ ಸಮರ್ಪಯಾಮಿ, ಕುಂಕುಮದ್ವಾರಂ ಸಮರ್ಪಯಾಮಿ, ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಚಂದ್ರಾಯ ನಮಃ, ರಾಹವೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪುಷ್ಪಮಾಲಿಕಾಂ ಸಮರ್ಪಯಾಮಿ, ಪುಷ್ಪೈಃ ಪೂಜಯಾಮಿ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಶ್ಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ಚಂದ್ರಾಯ ನಮಃ. ಓಂ ಗೌರಿ ನಮಃ. ಸರ್ವಮಂಗಳ ಮಾಂಗಲ್ಯಾದಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಧೂಪಂ. ಈ ಒಂದು ಕಾಯಕವನ್ನು ಮಾಡುವಾಗ ಸಾಧ್ಯವಾದಷ್ಟು ಪೂರ್ವಾಭಿಮುಖವಾಗಿ ಕೂತು ಅನುಷ್ಠಾನವನ್ನು ಮಾಡಬೇಕು. ಅದನ್ನು ಬೆಳಿಗ್ಗೆ ಮಾಡಿರ್ತಕ್ಕಂಥದ್ದನ್ನು ಸಂಜೆವರೆಗೂ ದೇವರ ಆಸ್ಥಾನದಲ್ಲಿದ್ದು ಸಂಜೆ ಮೇಲೆ ಅದನ್ನು ದಾನವಾಗಿ ಕೊಡಬೇಕು. ಓಂ ದಶಾಂಗುಲಂ ಧೂಪಂ ಸುಗಂಧಂ ಚ ಸಮನೋಹರಂ ಕಪಿಲಾಗ್ರ ಸಂಯುಕ್ತಂ ಧೂಪೋಯಂ ಪ್ರತಿಷ್ಠಿತಾಂ ಧೂಪಮಾಗ್ರಾಪಯಾಮಿ. 2 ಹೂಗಳನ್ನು ಕೈಯಲ್ಲಿ ತಗೊಂಡು ಶ್ರದ್ಧಾಭಕ್ತಿಯಾಗಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ ಸಂಭವಿಸಿರ್ತಕ್ಕಂಥ ಸೂರ್ಯಗ್ರಹಣ ಚಂದ್ರಗ್ರಹಣದಿಂದ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಯಾರಾದರೂ ಸಹಿತ ವಾಸ್ತುಗೃಹದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆಯ ಯಶಸ್ಸಿರಲಿ, ಯಾವುದೇ ದೋಷಗಳು ಬರೆದಿರ ಅಥವಾ ಬಂದಂಥ ದೋಷ ಆದಷ್ಟು ಬೇಗ ದೂರ ಆಗಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಈ ಹೂಗಳನ್ನು ಹಾಕಿ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಡಿ. ಒಳ್ಳೆಯದಾಗಲಿ, ಶುಭವಾಗಲಿ.